ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶಾಂಕರ ಭಾಷ್ಯ ಸಹಿತ ಭಗವದ್ಗೀತೆಯಲ್ಲಿ ಮೋಕ್ಷ ಸನ್ಯಾಸ ಯೋಗವೆಂಬ ಅಷ್ಟಾದಶೋಧ್ಯಾಯಕ್ಕೆ ಸ್ವಾಗತ. ಈ ಅಧ್ಯಾಯದ ಎಲ್ಲ ಶ್ಲೋಕಗಳು. ಅಥ ಅಷ್ಟಾದಶೋಧ್ಯಾಯಃ ಮೋಕ್ಷ ಸನ್ಯಾಸ ಯೋಗಃ. ಗೀತಾಶಾಸ್ತ್ರದ ಅರ್ಥವೆಲ್ಲವನ್ನು ಈ ಅಧ್ಯಾಯದಲ್ಲಿ ಉಪಸಂಹಾರ ಮಾಡಿ ವೇದಾರ್ಥವೆಲ್ಲವನ್ನು ಹೇಳಬೇಕು ಎಂದು ಈ ಅಧ್ಯಾಯವನ್ನು ಪ್ರಾರಂಭಿಸಿರುತ್ತದೆ. ಏಕೆಂದರೆ ಹಿಂದಿನ ಅಧ್ಯಾಯಗಳಲ್ಲಿ ಹೇಳಿದ ಅರ್ಥವೆಲ್ಲ ಈ ಅಧ್ಯಾಯದಲ್ಲಿ ಇರುವುದು ಕಂಡುಬರುತ್ತದೆ. ಅರ್ಜುನನೇನೋ ಸನ್ಯಾಸ ತ್ಯಾಗ ಶಬ್ದಗಳಿಗಿರುವ ವಿಶೇಷವನ್ನು ತಿಳಿದುಕೊಳ್ಳಬೇಕೆಂದೇ ಹೀಗೆ ಕೇಳುತ್ತಿರುವನು. ಅರ್ಜುನನು ಈಗ ಭಗವಂತನಲ್ಲಿ ಸನ್ಯಾಸ ಮತ್ತು ತ್ಯಾಗ ಈ ಶಬ್ದಗಳಿಗೆ ಇರುವ ವಿಶೇಷವಾದ ಅರ್ಥವನ್ನು ತಿಳಿದುಕೊಳ್ಳಬೇಕೆಂದು ಕೇಳುತ್ತಾನೆ. ಮುಂದೆ ಭಗವಂತನು ಅವುಗಳನ್ನು ವಿವರಿಸಲಿದ್ದಾನೆ. ಅರ್ಜುನ ಉವಾಚ ಸನ್ಯಾಸಸ್ಯ ಮಹಾಬಾಹೋ ತತ್ವಮಿಚ್ಛಾಮಿ ವೇದಿತುಂ ತ್ಯಾಗಸ್ಯ ಚ ಹೃಷೀಕೇಶ ಪೃಥಕ್ ಕೇಶಿನಿಷೂದನ. ಅರ್ಜುನನು ಇಂತೆಂದನು, ಮಹಾಬಾಹುವೆ, ಋಷಿಕೇಶನೇ, ಕೇಶಿನಿಷೂದನನೇ, ಸನ್ಯಾಸದ ಮತ್ತು ತ್ಯಾಗದ ತತ್ವವನ್ನು ಬೇರೆ ಬೇರೆಯಾಗಿ ತಿಳಿಯಬೇಕೆಂದು ಇಚ್ಛಿಸುತ್ತೇನೆ. ಇಲ್ಲಿ ಸನ್ಯಾಸದ ಎಂದರೆ ಸನ್ಯಾಸವೆಂಬ ಶಬ್ದದ ಅರ್ಥದ ಎಂದು ಅಭಿಪ್ರಾಯ. ಎಲೈ ಮಹಾಬಾಹುವೆ, ಅದರ ತತ್ವವನ್ನು, ತತ್ವವೆಂದರೆ ಅದರ ಭಾವವು, ತತ್ವವನ್ನು ಎಂದರೆ ಯಥಾತ್ಮ್ಯವನ್ನು ಎಂದು ಅಭಿಪ್ರಾಯ. ತಿಳಿಯಬೇಕೆಂದು ಅಂದರೆ ಅರಿಯಬೇಕೆಂದು ಇಚ್ಛಿಸುತ್ತೇನೆ. ಜೊತೆಯಲ್ಲೇ ಮತ್ತು ತ್ಯಾಗವೆಂಬ ಶಬ್ದದ ಅರ್ಥದ ಎಂದು ಅಭಿಪ್ರಾಯ. ಈ ರೀತಿಯಾಗಿ ಹೇಳುತ್ತಾ ಋಷಿಕೇಶನೇ, ಪೃಥಕ್ಕಾಗಿ ಅಂದರೆ ಒಂದರಿಂದ ಒಂದನ್ನು, ಸನ್ಯಾಸ ಮತ್ತು ತ್ಯಾಗ ಈ ಶಬ್ದಗಳನ್ನು ಒಂದರಿಂದೊಂದನ್ನು ವಿಂಗಡಿಸಿ ತಿಳಿಯಲು ಇಚ್ಛಿಸುತ್ತೇನೆ ಎಂದು ಹೇಳುತ್ತಾ ಶ್ರೀಕೃಷ್ಣನನ್ನು ಕುರಿತು ಕೇಶಿನಿಷೂದನನೇ ಎಂದು ಸಂಬೋಧಿಸುತ್ತಾನೆ. ಹಿಂದೆ ಕೇಶಿ ಎಂಬುವನು ಕುದುರೆಯ ವೇಷದಲ್ಲಿದ್ದ ಒಬ್ಬನೊಬ್ಬ ಅಸುರ. ಅವನನ್ನು ಭಗವಂತನಾದ ವಾಸುದೇವನು ಸಂಹರಿಸಿರುತ್ತಾನೆ. ಆದ್ದರಿಂದಲೇ ಭಗವಂತನಿಗೆ ಕೇಶಿನಿಷೂದನ ಎಂಬ ಹೆಸರಿರುತ್ತದೆ. ಆ ಹೆಸರಿನಿಂದಲೇ ಅರ್ಜುನನು ಭಗವಂತನನ್ನು ಕರೆದಿರುತ್ತಾನೆ. ಈಗ ಸನ್ಯಾಸ ತ್ಯಾಗ ಎಂಬ ಈ ಎರಡು ಶಬ್ದಗಳನ್ನು ಹಿಂದಿನ ಅಧ್ಯಾಯಗಳಲ್ಲಿಯೂ ಅಲ್ಲಲ್ಲಿ ಬಳಸಿರುತ್ತದೆಯಾದರೂ ಅವುಗಳ ಅರ್ಥವನ್ನು ಸ್ಪಷ್ಟಪಡಿಸಿ ಹೇಳಿರುವುದಿಲ್ಲ. ಆದ್ದರಿಂದ ಪ್ರಶ್ನೆಯನ್ನು ಕೇಳಿದ ಅರ್ಜುನನಿಗೆ ಅದನ್ನು ಗೊತ್ತುಪಡಿಸಿ ಹೇಳುವುದಕ್ಕಾಗಿ ಶ್ರೀ ಭಗವಂತನು ಇಂತೆಂದನು. ಶ್ರೀ ಭಗವಾನುವಾಚ ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಸನ್ಯಾಸಂ ಕವಯೋ ವಿದುಃ ಸರ್ವಕರ್ಮ ಫಲತ್ಯಾಗಂ ಪ್ರಾಹುಸ್ತ್ಯಾಗಂ ವಿಚಕ್ಷಣಾಃ. ಶ್ರೀ ಭಗವಂತನು ಎಂತೆಂದನು, ಕಾಮ್ಯ ಕರ್ಮಗಳನ್ನೇ ಬಿಡುವುದನ್ನು ಕವಿಗಳು ಸನ್ಯಾಸವೆಂದು ತಿಳಿಯುತ್ತಾರೆ ಮತ್ತು ಸರ್ವ ಕರ್ಮಗಳ ಫಲವನ್ನು ಬಿಡುವುದನ್ನು ವಿಚಕ್ಷಣರು ತ್ಯಾಗವೆಂದು ಕರೆಯುತ್ತಾರೆ. ನಾವು ನಿತ್ಯ ಕರ್ಮಗಳನ್ನು ಮಾಡುವಾಗ ಕೆಲವೊಂದಿಷ್ಟು ಕರ್ಮಗಳನ್ನು ಉದ್ದೇಶಪೂರ್ವಕವಾಗಿ ಸ್ವರ್ಗಪ್ರಾಪ್ತಿಯ ಉದ್ದೇಶದಿಂದಲೋ ಅಥವಾ ಇನ್ಯಾವುದೋ ಇಚ್ಛಾಪ್ರಾಪ್ತಿಯ ಉದ್ದೇಶದಿಂದಲೋ ಮಾಡುತ್ತೇವೆ. ಉದಾಹರಣೆಗೆ ಅಶ್ವಮೇಧವೇ ಮುಂತಾದ ಕಾಮ್ಯ ಕರ್ಮಗಳ ನ್ಯಾಸವನ್ನು ಅಂದರೆ ಪರಿತ್ಯಾಗವನ್ನು, ಮಾಡಬೇಕಾಗಿ ಬಂದದ್ದನ್ನು ಈಗ ಮಾಡಲೇಬೇಕಾಗಿರುತ್ತದೆ, ಆದರೆ ಅದರ ಉದ್ದೇಶ ಯಾವುದೋ ಫಲಪ್ರಾಪ್ತಿಯಾಗಿರುತ್ತದೆ, ಅಂತಹ ಕರ್ಮವನ್ನು ಮಾಡದೇ ಇರುವುದನ್ನು ಸನ್ಯಾಸವೆಂದು, ಸನ್ಯಾಸ ಶಬ್ದಾರ್ಥವೆಂದು ಕವಿಗಳು, ಕೆಲವರು ಪಂಡಿತರು ತಿಳಿಯುವರು, ಹೀಗೆಂದು ಅರಿತಿರುವರು. ಆದರೆ ಇತರ ಕೆಲವು ಕರ್ಮಗಳಿರುತ್ತವೆ, ಅವುಗಳನ್ನು ಆಚರಿಸಲೇಬೇಕು. ಆಚರಿಸುವಂತಹ ನಿತ್ಯ ನೈಮಿತ್ತಿಕ ರೂಪವಾದ ಇವುಗಳನ್ನು ಆಚರಿಸಲೇಬೇಕು, ಬಿಡಲು ಸಾಧ್ಯವೇ ಆಗುವುದಿಲ್ಲ. ನಿತ್ಯ ಮಾಡಲೇಬೇಕಾದ ಸರ್ವಕರ್ಮಗಳಿಗೂ ತನಗೆ ಸಂಬಂಧಪಟ್ಟು ಬಂದೊದಗಿದ ಫಲವನ್ನು ಬಿಡುವುದೇ ಸರ್ವಕರ್ಮ ಫಲತ್ಯಾಗವು. ಇದನ್ನು ವಿಚಕ್ಷಣರು ಅಂದರೆ ಪಂಡಿತರು ತ್ಯಾಗವೆಂದು, ತ್ಯಾಗ ಶಬ್ದಾರ್ಥವೆಂದು ಕರೆಯುತ್ತಾರೆ, ಹೇಳುತ್ತಾರೆ. ಕಾಮ್ಯಕರ್ಮ ಪರಿತ್ಯಾಗವೆಂದು ಅರ್ಥವನ್ನು ಹೇಳಿದರು.
ಕಾಮ್ಯ ಕರ್ಮ ಪರಿತ್ಯಾಗವೆಂದು ಅರ್ಥವನ್ನು ಹೇಳಿದರು, ಫಲಪರಿತ್ಯಾಗವೆಂದು ಅರ್ಥವನ್ನು ಹೇಳಿದರು. ಹೇಗೂ ಸನ್ಯಾಸ ಮತ್ತು ತ್ಯಾಗ ಎಂಬ ಮಾತುಗಳಿಗೆ ಬಿಡುವುದು ಎಂಬುದೊಂದೇ ಅರ್ಥವಾಗುವುದೇ ಹೊರತು ಇವು ಘಟ ಪಟ ಶಬ್ದಗಳಂತೆ ಬೇರೆ ಬೇರೆ ಅರ್ಥಗಳುಳ್ಳ ಶಬ್ದಗಳಲ್ಲ. ಒಟ್ಟಿನಲ್ಲಿ ಫಲತ್ಯಾಗವನ್ನು, ಸರ್ವಕರ್ಮಗಳ ಫಲತ್ಯಾಗವೇ ಇರಲಿ ಅಥವಾ ವಾಂಛಿತ ಯಾವುದೋ ಒಂದು ಇಚ್ಛೆಯನ್ನು ಇಟ್ಟುಕೊಂಡು ಮಾಡುವಂತಹ ಕರ್ಮಗಳನ್ನು, ಆ ಕರ್ಮಗಳನ್ನೇ ಬಿಟ್ಟು ಬಿಡುವುದಾಗಿರಲಿ, ಎರಡನ್ನೂ ಕೂಡ ಸನ್ಯಾಸ ಮತ್ತು ತ್ಯಾಗ ಎಂಬ ಪದಗಳಿಂದಲೇ ಹೇಳುತ್ತಾರೆ. ಇಲ್ಲಿ ಕೆಲವೊಂದಿಷ್ಟು ಆಕ್ಷೇಪಗಳಿವೆ. ನಿತ್ಯ ನೈಮಿತ್ತಿಕ ಕರ್ಮಗಳಿಗೆ ಫಲವೇ ಇಲ್ಲವೆಂದು ಹೇಳುತ್ತಾರಲ್ಲ, ಅವುಗಳಿಗೆ ಯಾವ ಫಲವೂ ಇಲ್ಲವೆಂದು ಹೇಳುತ್ತಾರಲ್ಲ. ಹಾಗಿದ್ದಾಗ ಅವುಗಳ ಫಲತ್ಯಾಗವೆಂಬುದು ಹೇಳಿದ್ದು ಹೇಗೆ? ಇದು ಬಂಜೆಯ ಪುತ್ರತ್ಯಾಗವನ್ನು ಬಂಜೆಯಾದವಳು ಪುತ್ರತ್ಯಾಗವನ್ನು ಮಾಡಬೇಕೆಂದು ಹೇಳಿದಂತೆ ಆಗುವುದಿಲ್ಲವೇ? ಮಕ್ಕಳೇ ಇಲ್ಲದಿದ್ದಾಗ ಫಲವೇ ಇಲ್ಲದಿದ್ದಾಗ ನಿತ್ಯ ನೈಮಿತ್ತಿಕ ಕರ್ಮಗಳಿಗೆ ತ್ಯಾಗ ಮಾಡುವುದು ಎಲ್ಲಿಂದ ಬಂತು ಹೇಳಿದರೆ, ಇದಕ್ಕೆ ಪರಿಹಾರವಾಗಿ ಇದರಲ್ಲೇನೂ ದೋಷವಿಲ್ಲ. ಏಕೆಂದರೆ ನಿತ್ಯ ಕರ್ಮಗಳಿಗೂ ಫಲ ಉಂಟೆಂದು ಭಗವಂತನ ಅಭಿಪ್ರಾಯವಾಗಿರುತ್ತದೆ. ನಿತ್ಯ ಕರ್ಮಗಳಿಗೂ ಫಲ ಉಂಟೆಂದು ಭಗವಂತನ ಅಭಿಪ್ರಾಯವಾಗಿರುತ್ತದೆ. ಹೇಗೆಂದರೆ ಭಗವಂತನು ಅನಿಷ್ಟವೂ ಇಷ್ಟವೂ ಮಿಶ್ರವೂ, ಅನಿಷ್ಟವೂ ಇಷ್ಟವೂ ಮಿಶ್ರವೂ ಆದ ಕರ್ಮ ಫಲವು ಅತ್ಯಾಗಿಗಳಿಗೆ, ಯಾರು ತ್ಯಾಗಿಗಳಲ್ಲವೋ ಅವರಿಗೆ ಆಗುತ್ತದೆ ಎಂದು ಮುಂದೆ ಹೇಳಿರುತ್ತಾನೆ. ಆದರೆ ಸನ್ಯಾಸಿಗಳಿಗೆ ಯಾವ ಫಲವೂ ಆಗುವುದಿಲ್ಲ ಎಂದು, ಸನ್ಯಾಸಿಗಳಿಗೆ ಮಾತ್ರ ಕರ್ಮ ಫಲದ ಸಂಬಂಧವಿಲ್ಲವೆಂದು ಹೇಳಿ ಸನ್ಯಾಸಿಗಳಲ್ಲದವರಿಗೆ ನಿತ್ಯ ಕರ್ಮದ ಫಲವು ಆಗುವುದೆಂದು, ಅತ್ಯಾಗಿಗಳಿಗೆ ಅಂದರೆ ಯಾರು ತ್ಯಾಗ ಮಾಡುವುದಿಲ್ಲವೋ ಅವರಿಗೆ ಆ ಕರ್ಮಗಳ ನಿತ್ಯ ನೈಮಿತ್ತಿಕ ಕರ್ಮಗಳ ಫಲವೂ ಕೂಡ ಸತ್ತ ಬಳಿಕ ಆಗುವುದು ಎಂದು ಕೂಡ ತಿಳಿಸಿರುತ್ತಾನೆ. ಒಂದು ವೇಳೆ ಫಲವೇ ಇಲ್ಲದಿದ್ದರೆ ನಿತ್ಯ ನೈಮಿತ್ತಿಕ ಕರ್ಮಗಳನ್ನಾದರೂ ಯಾರು ಮಾಡುತ್ತಾರೆ? ಆ ಕಾರಣದಿಂದಾಗಿ ಯಾರು ಫಲದ ಇಚ್ಛೆಯನ್ನು ಹೊಂದಿರುತ್ತಾರೋ ಅವರಿಗೆ ಖಂಡಿತವಾಗಿಯೂ ಫಲವಾಗುತ್ತದೆ. ಆದರೆ ಸನ್ಯಾಸಿಗಳಾದವರು, ತ್ಯಾಗಿಗಳಾದವರು, ಅವರು ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಮಾಡುತ್ತಿದ್ದರೂ ಅದರಲ್ಲೇ ಕೂಡ ಫಲದ ಆಕಾಂಕ್ಷೆಯನ್ನು ಹೊಂದಿರುವುದಿಲ್ಲ ಎಂದು ಅರ್ಥ. ಇನ್ನು ಕರ್ಮತ್ಯಾಗದ ವಿಷಯದಲ್ಲಿ ಅಜ್ಞರ ಕೆಲವೊಂದಿಷ್ಟು ವಿಕಲ್ಪಗಳನ್ನು ಭಗವಂತ ಇಲ್ಲಿ ಹೇಳುತ್ತಿದ್ದಾನೆ. ತ್ಯಾಜ್ಯಂ ದೋಷವದಿತ್ಯೇಕೆ ಕರ್ಮ ಪ್ರಾಹುರ್ಮನೀಷಿಣಃ ಯಜ್ಞದಾನ ತಪಃ ಕರ್ಮ ನ ತ್ಯಾಜ್ಯಮಿತಿ ಚಾಪರೇ. ಕರ್ಮವನ್ನು ದೋಷವುಳ್ಳದ್ದೆಂದು ಬಿಡಬೇಕು ಎಂದು ಕೆಲವರು ಮನೀಷಿಗಳು ಹೇಳುತ್ತಾರೆ. ಯಜ್ಞ ದಾನ ತಪಃಕರ್ಮವು ಬಿಡತಕ್ಕದ್ದಲ್ಲ ಎಂದು ಮತ್ತೆ ಕೆಲವರು ಹೇಳುತ್ತಾರೆ. ತ್ಯಾಜ್ಯವು ಬಿಡತಕ್ಕದ್ದು, ದೋಷವತ್ತಾದ ಅಂದರೆ ದೋಷವು ಇದಕ್ಕೆ ಇರುವುದರಿಂದ ಇದು ದೋಷವತ್ತಾದ ಅದು ಯಾವುದು ಎಂದರೆ ಕರ್ಮವೆಲ್ಲವೂ ಬಂಧ ಹೇತುವಾಗಿರುವುದರಿಂದ ತ್ಯಾಜ್ಯವು, ಅಥವಾ ದೋಷವತ್ ಎಂದರೆ ಹೇಗೆ ರಾಗವೇ ಮುಂತಾದ ದೋಷವನ್ನು ಬಿಡುತ್ತಾರೋ ಹಾಗೆಯೇ ಕರ್ಮವು ಬಿಡತಕ್ಕದ್ದು ಎಂದು ಕೆಲವರು ಮನೀಷಿಗಳು ಅಂದರೆ ಪಂಡಿತರು, ಸಾಂಖ್ಯರೇ ಮೊದಲಾದವರ ದೃಷ್ಟಿಯನ್ನು ಆಶ್ರಯಿಸಿದವರು ಹೇಳುತ್ತಾರೆ. ಅಧಿಕಾರಿಗಳಾದ ಕರ್ಮಿಗಳು ಕೂಡ ಅಂದರೆ ಯಾರು ಮಾಡಲೇಬೇಕಾಗಿದೆಯೋ ಅವರು ಮಾಡುವುದು ಅವಶ್ಯಕತೆ ಇದೆಯೋ ಅಂತಹವರು ಕೂಡ ಆ ಕಾಮ್ಯವನ್ನು ಕೊಡುವಂತಹ ಕರ್ಮಗಳನ್ನು ಬಿಡಬೇಕು ಎಂದು ಹೇಳುತ್ತಾರೆ. ಕರ್ಮಿಗಳ ವಿಷಯದಲ್ಲಿಯೇ ಯಜ್ಞ ದಾನ ತಪಃಕರ್ಮವು ಬಿಡತಕ್ಕದ್ದಲ್ಲ ಎಂದು ಮತ್ತೆ ಕೆಲವರು ಹೇಳುತ್ತಾರೆ. ಹೀಗಿರುವಾಗ ಇಲ್ಲಿ ಕರ್ಮಿಗಳನ್ನು ಕುರಿತು ಹೇಳುವುದಕ್ಕೆ ಆರಂಭಿಸಿರುತ್ತದೆ. ಅವರನ್ನು ಇಟ್ಟುಕೊಂಡೇ ಈ ವಿಕಲ್ಪಗಳನ್ನು ಹೇಳಿರುತ್ತದೆಯೇ ಹೊರತು ಜ್ಞಾನನಿಷ್ಠರಾಗಿ ಏಷಣಾತ್ರಯಗಳನ್ನು, ಪುತ್ರೈಷಣ ಧನೈಷಣ ಇತ್ಯಾದಿ ಏಷಣಾತ್ರಯಗಳನ್ನು ಬಿಟ್ಟೆದ್ದ ಸನ್ಯಾಸಿಗಳನ್ನು ಇಟ್ಟುಕೊಂಡಿಲ್ಲ. ಜ್ಞಾನಯೋಗದಿಂದಿರುವ ನಿಷ್ಠೆಯನ್ನು ಸಾಂಖ್ಯರಿಗೆ ನಾನು ಹಿಂದೆ ಹೇಳಿರುತ್ತೇನೆ ಎಂದು ಕರ್ಮದ ಅಧಿಕಾರದಿಂದ ತೆಗೆದುಹಾಕಿರುವ, ಯಾರಿಗೆ ಕರ್ಮದ ಅಧಿಕಾರ ಬೇಕಿಲ್ಲವೋ ಅಂತಹವರು ತೆಗೆದುಹಾಕಿರುವ ಸಾಂಖ್ಯರು ಇದ್ದಾರಲ್ಲ, ಅವರ ವಿಷಯಕ್ಕೆ ಇಲ್ಲಿ ವಿಚಾರವನ್ನು ಮಾಡುತ್ತಲಿಲ್ಲ. ಆದರೂ ಇಲ್ಲಿ ಒಂದು ಆಕ್ಷೇಪವೆಂದರೆ ಕರ್ಮಯೋಗದಿಂದ ಯೋಗಿಗಳಿಗೆ ನಿಷ್ಠೆಯನ್ನು ಹೇಳಿದನು ಎಂದು
ಕರ್ಮದಲ್ಲಿ ಅಧಿಕೃತರಾದವರಿಗೆ ಹಿಂದೆ ಬೇರೆಯಾಗಿ ನಿಷ್ಠೆಯನ್ನು ಹೇಳಿದ್ದರೂ ಇಲ್ಲಿ ಸರ್ವಶಾಸ್ತ್ರಾರ್ಥದ ಉಪಸಂಹಾರವನ್ನು ಮಾಡುವ ಪ್ರಕರಣದಲ್ಲಿ ಅವರನ್ನು ಹೇಗೆ ಮತ್ತೆ ವಿಚಾರ ಮಾಡಿರುತ್ತದೆಯೋ ಹಾಗೆಯೇ ಜ್ಞಾನನಿಷ್ಠರಾದ ಸಾಂಖ್ಯರನ್ನು ಕುರಿತು ವಿಚಾರ ಮಾಡಬಹುದಲ್ಲ. ಯೋಗಿಗಳಿಗೆ ನಿಷ್ಠೆಯನ್ನು ಕರ್ಮಯೋಗದ ವಿಚಾರದಲ್ಲಿ ಹೇಳಿರುವುದೇ ಜ್ಞಾನನಿಷ್ಠರಾದ ಸಾಂಖ್ಯರಿಗೂ ಅನ್ವಯವಾಗುವುದಿಲ್ಲವೇ ಎಂದರೆ ಇದಕ್ಕೆ ಪರಿಹಾರ ಆಗದು. ಏಕೆಂದರೆ ಅವರು ಮೋಹದಿಂದ ದುಃಖ ನಿಮಿತ್ತವಾಗಿ ಕರ್ಮತ್ಯಾಗವನ್ನು ಮಾಡುವರು ಎಂಬುದು ಹೊಂದುವುದಿಲ್ಲ. ಹೇಗೆಂದರೆ ಕಾಯಕ್ಲೇಶ ನಿಮಿತ್ತವಾದ ದುಃಖವು ತಮ್ಮಲ್ಲಿ ಇರುವುದೆಂದು ಸಾಂಖ್ಯರಿಗೆ ತೋರುವುದಿಲ್ಲ. ಕಾಯಕ್ಲೇಶ ನಿಮಿತ್ತವಾದ ದುಃಖವು ತಮ್ಮಲ್ಲಿ ಇರುವುದೆಂದು ಸಾಂಖ್ಯರಿಗೆ ತೋರುವುದಿಲ್ಲ. ಅವರು ಜ್ಞಾನನಿಷ್ಠರು. ಏಕೆಂದರೆ ಇಚ್ಛೆಯೇ ಮುಂತಾದವು ಕ್ಷೇತ್ರದ ಧರ್ಮಗಳೇ ಎಂಬುದನ್ನು ಹಿಂದಿನ 13ನೇ ಅಧ್ಯಾಯದಲ್ಲಿ ತೋರಿಸಿಕೊಟ್ಟಿರುತ್ತದೆ. ಆದ್ದರಿಂದ ಅವರು ಅಂದರೆ ಸಾಂಖ್ಯರು ಕಾಯಕ್ಲೇಶದ ದುಃಖದ ಭಯದಿಂದ ಕರ್ಮವನ್ನು ಬಿಡುವುದಿಲ್ಲ. ಕರ್ಮಗಳು ತಮ್ಮಲ್ಲಿ ಇವೆಯೆಂದೂ ಅವರಿಗೆ ತೋರುವುದಿಲ್ಲ. ಹಾಗೆ ತೋರುತ್ತಿದ್ದರೆ ನಿತ್ಯ ಕರ್ಮವನ್ನು ಮೋಹದಿಂದ ನಾನು ಮಾಡುತ್ತಿದ್ದೇನೆ ಎಂಬ ಭಾವದಿಂದ ಅವರು ಬಿಡಬಹುದು ಎಂದಾಗುತ್ತಿತ್ತು. ಗುಣಗಳಿಗೆ ಕರ್ಮವು ಸೇರಿರುತ್ತದೆ, ನಾನು ಕರ್ಮವನ್ನು ಮಾಡುವುದಿಲ್ಲ, ನಾನು ಏನೂ ಮಾಡುವುದಿಲ್ಲ ಎಂದಲ್ಲವೇ ಅವರು ನಾನು ಕರ್ತೃವಲ್ಲ ಎಂದು ತಿಳಿದು ತಾನೆ ಸಾಂಖ್ಯರು ಕರ್ಮವನ್ನು ಸನ್ಯಾಸ ಮಾಡುತ್ತಾರೆ. ಸರ್ವ ಕರ್ಮಗಳನ್ನು ಮನಸ್ಸಿನಿಂದ ಸನ್ಯಾಸ ಮಾಡಿ 5ನೇ ಅಧ್ಯಾಯದಲ್ಲಿ ಹೇಳುವಂತೆ 13ನೇ ಶ್ಲೋಕದಲ್ಲಿ ಹೇಳಿರುವಂತೆ ಮುಂತಾದ ಶ್ಲೋಕಗಳಲ್ಲಿ ತತ್ವಜ್ಞಾನಿಯು ಸನ್ಯಾಸ ಮಾಡುವ ಬಗೆಯನ್ನು ಹೇಳಿರುತ್ತದೆಯಲ್ಲವೇ. ಆದ್ದರಿಂದ ಯಾರು ಜ್ಞಾನಿಗಳಿಗಿಂತ ಬೇರೆಯವರಾಗಿ ಕರ್ಮಕ್ಕೆ ಅಧಿಕಾರಿಗಳಾದ ಆತ್ಮಜ್ಞಾನಿಗಳಲ್ಲದವರಾಗಿರುವರೋ ಮತ್ತು ಯಾರಿಗೆ ಮೋಹದಿಂದಲೂ ಕಾಯಕ್ಲೇಶ ಭಯದಿಂದಲೂ ಕರ್ಮವನ್ನು ತ್ಯಾಗ ಮಾಡುವುದೆಂಬುದು ಹೊಂದುತ್ತದೆಯೋ ಆ ತ್ಯಾಗಿಗಳನ್ನೇ ಆತ್ಮಜ್ಞರಲ್ಲದ ಕರ್ಮಿಗಳು ಮಾಡುವ ಕರ್ಮ ಫಲತ್ಯಾಗವನ್ನು ಹೊಗಳುವುದಕ್ಕಾಗಿ ತಾಮಸರು ರಾಜಸರು ಎಂದು ಇಲ್ಲಿ ನಿಂದಿಸಿರುತ್ತದೆ ಎಂದು ಹೇಳಬೇಕಾಗಿದೆ. ಏಕೆಂದರೆ ಎಲ್ಲಾ ಕರ್ಮಗಳನ್ನು ಪರಿತ್ಯಾಗ ಮಾಡುವ ಎಂದು ಮೌನಿಯು ಏನು ಸಿಕ್ಕರೂ ಅಷ್ಟರಿಂದಲೇ ತೃಪ್ತನಾಗಿ ಅನಿಕೇತನಾಗಿ ಸ್ಥಿರಮತಿಯಾಗಿ ಎಂದು ಪರಮಾರ್ಥ ಸನ್ಯಾಸಿಗೆ ವಿಶೇಷಣವನ್ನು ಕೊಟ್ಟಿರುತ್ತದೆ. ಗುಣಾತೀತ ಲಕ್ಷಣದಲ್ಲಿಯೂ 14ನೇ ಅಧ್ಯಾಯದಲ್ಲಿ ಪರಮಾರ್ಥ ಸನ್ಯಾಸಿಯನ್ನು ಸವಿಶೇಷಣವಾಗಿ ತಿಳಿಸಿದೆ. ಆ ರೀತಿಯಾಗಿ ಗುಣಾತೀತ ಲಕ್ಷಣದಲ್ಲಿಯೂ ಮುಂದೆ ಅಂದರೆ ಇದೇ ಅಧ್ಯಾಯದ 58ನೇ ಶ್ಲೋಕದಲ್ಲಿ ಹೇಳುವಂತೆ ಜ್ಞಾನದ ಹೆಚ್ಚಿನ ನಿಷ್ಠೆಯನ್ನು ಹೇಳುತ್ತೇನೆ ಕೇಳು ಎಂದು ಜ್ಞಾನಿಯನ್ನು ಬೇರ್ಪಡಿಸಿ ತಿಳಿಸಿರುತ್ತದೆ. ಆದ್ದರಿಂದ ಜ್ಞಾನನಿಷ್ಠರಾದ ಸನ್ಯಾಸಿಗಳನ್ನು ಈ ಪ್ರಕರಣದಲ್ಲಿ ಹೇಳಬೇಕೆಂದು ಹೊರಟಿಲ್ಲ. ಬರಿಯ ಕರ್ಮಫಲ ತ್ಯಾಗವನ್ನೇ ತಾಮಸವೇ ಮುಂತಾದದ್ದಕ್ಕೆ ಹೋಲಿಸಿ ಸಾತ್ವಿಕವಾಗಿರುವುದೆಂಬ ಕಾರಣದಿಂದ ಸನ್ಯಾಸವೆಂದು ಗೌಣವೃತ್ತಿಯಿಂದ ಕರೆದಿದೆಯೇ ಹೊರತು ಮುಖ್ಯವಾದ ಸರ್ವಕರ್ಮ ಸನ್ಯಾಸವನ್ನಲ್ಲ. ಇನ್ನೊಂದು ಆಕ್ಷೇಪವೆಂದರೆ ಸರ್ವಕರ್ಮಗಳನ್ನು ಸನ್ಯಾಸ ಮಾಡುವುದು ಆಗುವ ಹಾಗಿಲ್ಲ ಎಂಬುದಕ್ಕೆ ದೇಹಧಾರಿಯಾದವನು ಕರ್ಮಗಳನ್ನೆಲ್ಲ ಬಿಡುವುದು ಆಗಲಾರದಲ್ಲವೇ ಎಂದು ಮುಂದಿನ 18ನೇ ಅಧ್ಯಾಯದ 11ನೇ ಶ್ಲೋಕದಲ್ಲಿ ಹೇತುವನ್ನು ಹೇಳಿರುವುದರಿಂದ ಇಲ್ಲಿ ಸನ್ಯಾಸವೆಂದು ಕರೆದಿರುವುದು ಮುಖ್ಯ ಸನ್ಯಾಸವನ್ನೇ ಎನ್ನಬೇಕಲ್ಲವೇ ಎಂದರೆ ಇದಕ್ಕೆ ಪರಿಹಾರ ಕೂಡದು. ಏಕೆಂದರೆ ಈ ಹೇತು ವಚನವು ಹೊಗಳುವುದಕ್ಕಾಗಿ ಬಂದಿದೆ. ಹೇಗೆ ತ್ಯಾಗದ ಅನಂತರವೇ ಶಾಂತಿಯು ಎಂದು 12ನೇ ಅಧ್ಯಾಯದ 12ನೇ ಶ್ಲೋಕದಲ್ಲಿ ಎಂಬುದು ಹಿಂದೆ ಹೇಳಿರುವ ಅನೇಕ ಪಕ್ಷಗಳನ್ನು ಆಚರಿಸುವುದಕ್ಕೆ ಅಸಮರ್ಥನಾದ ಅಜ್ಞನಾದ ಅರ್ಜುನನಿಗೆ ಉಪದೇಶಿಸಿದ್ದರಿಂದ ಕರ್ಮ ಫಲವನ್ನು ತ್ಯಾಗ ಮಾಡುವುದನ್ನು ಹೊಗಳುವುದಕ್ಕಾಗಿ ಬಂದಿರುತ್ತದೆ ಎಂದು ನಿಶ್ಚಯವಾಗುವುದೋ ಹಾಗೆಯೇ ಈ ದೇಹಧಾರಿಯಾದವನು ಕರ್ಮಗಳನ್ನೆಲ್ಲ ಬಿಡುವುದಕ್ಕೆ ಆಗುವುದಿಲ್ಲ ಎಂಬ ವಚನವು ಕರ್ಮ ಫಲತ್ಯಾಗವನ್ನು ಹೊಗಳುವುದಕ್ಕಾಗಿ ಬಂದದ್ದೆಂದು ನಿಶ್ಚಯವಾಗುತ್ತದೆಯೇ ಹೊರತು ಸರ್ವಕರ್ಮಗಳನ್ನು ಮನಸ್ಸಿನಿಂದ ಸನ್ಯಾಸ ಮಾಡಿ
ವಶಿಯಾದವನು ಏನನ್ನೂ ಮಾಡಿಸದೆ ಇರುತ್ತಾನೆ ಎಂಬಿ ಪಕ್ಷಕ್ಕೆ ಅಪವಾದವನ್ನು ಹೊರಿಸುವುದು ಯಾರಿಂದಲೂ ಆಗಲಾರದು. ಆದ್ದರಿಂದ ಕರ್ಮಕ್ಕೆ ಅಧಿಕಾರಿಗಳಾದವರ ವಿಷಯಕ್ಕೆ ಈ ಸನ್ಯಾಸ ತ್ಯಾಗಗಳ ವಿಕಲ್ಪವು. ಆದರೆ ಪರಮಾರ್ಥದರ್ಶಿಗಳಾದ ಸಾಂಖ್ಯರಿರುವರಲ್ಲ, ಅವರಿಗೆ ಸರ್ವಕರ್ಮ ಸನ್ಯಾಸ ರೂಪವಾದ ಜ್ಞಾನನಿಷ್ಠೆಯಲ್ಲಿಯೇ ಅಧಿಕಾರವೇ ಹೊರತು ಮತ್ತೊಂದರಲ್ಲಿ ಇಲ್ಲವಾಗಿ ಅವರು ಈ ವಿಕಲ್ಪಕ್ಕೆ ತಕ್ಕವರಲ್ಲ. ಮತ್ತು ಇದನ್ನು ನಾವು ಈತನು ಅವಿನಾಶಿ ಎಂದು ಯಾವನು ತಿಳಿಯುತ್ತಾನೋ ಎಂಬ ಪ್ರದೇಶದಲ್ಲಿಯೂ 3ನೇ ಅಧ್ಯಾಯದ ಮೊದಲಿನಲ್ಲಿಯೂ ಯುಕ್ತಿಯಿಂದ ತೋರಿಸಿಕೊಟ್ಟಿರುತ್ತೇವೆ. ಇನ್ನು ಮುಂದೆ ಕರ್ಮ ಫಲತ್ಯಾಗವೇ ಸಾತ್ವಿಕ ತ್ಯಾಗ ಎಂಬುದನ್ನು ವಿಶೇಷವಾಗಿ ಭಗವಂತನು ಹೇಳುತ್ತಿರುವನು. ಇಲ್ಲಿ ಈ ಬೇರೆ ಬೇರೆಯ ವಿಕಲ್ಪಗಳ ವಿಷಯದಲ್ಲಿ ನಿಶ್ಚಯಂ ಶೃಣು ಮೇ ತತ್ರ ತ್ಯಾಗೇ ಭರತ ಸತ್ತಮ ತ್ಯಾಗೋ ಹಿ ಪುರುಷ ವ್ಯಾಘ್ರ ತ್ರಿವಿಧ ಸಂಪ್ರಕೀರ್ತಿತಃ. ಭರತ ಸತ್ತಮನೇ, ಈ ತ್ಯಾಗದಲ್ಲಿ ನಿಶ್ಚಯವೇನು ಎಂಬುದನ್ನು ನನ್ನಿಂದ ಕೇಳಿ ತಿಳಿದುಕೋ. ಏಕೆಂದರೆ ಪುರುಷ ವ್ಯಾಘ್ರನೇ, ತ್ಯಾಗವು ತ್ರಿವಿಧವೆಂದು ಸಂಪ್ರಕೀರ್ತಿತವಾಗಿದೆ. ಅದರಲ್ಲಿ ಅಂದರೆ ತ್ಯಾಗದಲ್ಲಿ, ತ್ಯಾಗ ಸನ್ಯಾಸಗಳ ವಿಷಯಕ್ಕೆ ಮೇಲೆ ತಿಳಿಸಿರುವ ವಿಕಲ್ಪದಲ್ಲಿ, ಎಲೈ ಭರತ ಸತ್ತವನೇ, ಭರತರಲ್ಲಿ ಶ್ರೇಷ್ಠನಾದವನೇ, ನಿಶ್ಚಯವನ್ನು ನನ್ನಿಂದ ಅಂದರೆ ನನ್ನ ಮಾತಿನಿಂದ ಕೇಳಿ ಗೊತ್ತುಪಡಿಸಿಕೋ. ಏಕೆಂದರೆ ತ್ಯಾಗವು ತ್ಯಾಗ ಸನ್ಯಾಸ ಎಂಬ ಶಬ್ದಗಳಿಗೆ ವಾಚ್ಯವಾಗಿರುವ ಅರ್ಥವಿದೆಯಲ್ಲ, ಅದು ಒಂದೇ ಎಂಬ ಅಭಿಪ್ರಾಯದಿಂದ ಇಲ್ಲಿ ತ್ಯಾಗೋಹಿ ಎಂದು ತ್ಯಾಗ ಶಬ್ದ ಒಂದನ್ನೇ ಉಪಯೋಗಿಸಿರುತ್ತಾನೆ. ಎಲೈ ಪುರುಷ ವ್ಯಾಘ್ರನೇ, ತ್ರಿವಿಧವು ತಾಮಸವೇ ಮುಂತಾದ ಪ್ರಕಾರಗಳಿಂದ 3 ಪ್ರಕಾರವಾಗಿರುತ್ತದೆ ಎಂದು ಸಂಪ್ರಕೀರ್ತಿತವಾಗಿದೆ. ಶಾಸ್ತ್ರಗಳಲ್ಲಿ ಚೆನ್ನಾಗಿ ಹೇಳಲ್ಪಟ್ಟಿರುತ್ತದೆ. ತ್ಯಾಗ ಸನ್ಯಾಸ ಎಂಬ ಮಾತುಗಳಿಗೆ ವಾಚ್ಯವಾಗಿರುವ ವಿಷಯವು ಅನಾತ್ಮಜ್ಞನಾದ ಅಧಿಕಾರಿಯಾದ ಕರ್ಮಿಗೆ ತಾಮಸವೇ ಮುಂತಾದ ಭೇದಗಳಿಂದ 3 ವಿಧವಾಗಿ ಆಗಬಹುದು. ಪರಮಾರ್ಥದರ್ಶಿಗೆ ಸಂಭವಿಸಲಾರದು ಎಂಬ ವಿಷಯವನ್ನು ತಿಳಿದುಕೊಳ್ಳುವುದು ಕಷ್ಟವಾಗಿರುವುದಲ್ಲದೆ, ಆದ್ದರಿಂದ ಈ ವಿಷಯದಲ್ಲಿ ತತ್ವವನ್ನು ಮತ್ತೊಬ್ಬನು ಹೇಳುವುದಕ್ಕೆ ಶಕ್ತನಲ್ಲ. ಆದ ಕಾರಣ ಪರಮಾರ್ಥವಾಗಿ ಶಾಸ್ತ್ರದ ಅರ್ಥವೇನೆಂಬ ಬಗ್ಗೆ ನಿಶ್ಚಯವನ್ನು, ಈಶ್ವರನಾದ ನನ್ನ ನಿರ್ಣಯವನ್ನು ಮೇ ಮತ್ತಃ ನನ್ನಿಂದಲೇ ಕೇಳಿ ತಿಳಿಯುವವನಾಗು. ಈಗ ಭಗವಂತನು ಹಾಗಾದರೆ ಅಂತಹ ಆ ನಿಶ್ಚಯವು ಯಾವುದು ಎಂದರೆ ಅದಕ್ಕೆ ಹೇಳುತ್ತಾನೆ, ಯಜ್ಞದಾನ ತಪಃ ಕರ್ಮ ನ ತ್ಯಾಜ್ಯಂ ಕಾರ್ಯಮೇವ ತತ್ ಯಜ್ಞೋ ದಾನಂ ತಪಶ್ಚೈವ ಪಾವನಾನಿ ಮನೀಷಿಣಾಂ. ಯಜ್ಞವು ದಾನವು ತಪಸ್ಸು ಎಂಬ ಕರ್ಮವು ಬಿಡತಕ್ಕದ್ದಲ್ಲ, ಅದು ಕಾರ್ಯವೇ. ಯಜ್ಞವು ದಾನವು ತಪಸ್ಸು ತಿಳಿದವರಿಗೆ ಪಾವನಗಳಾಗಿರುತ್ತವೆ. ಅಂದರೆ ಯಜ್ಞ ದಾನ ತಪಸ್ಸು ಎಂಬಿ 3 ಬಗೆಯ ಕರ್ಮವು ತ್ಯಾಜ್ಯವಲ್ಲ, ಬಿಡತಕ್ಕದ್ದಲ್ಲ, ಕಾರ್ಯವೇ ಅಂದರೆ ಮಾಡತಕ್ಕದ್ದೇ. ಏಕೆಂದರೆ ಯಜ್ಞವು ದಾನವು ತಪಸ್ಸು ತಿಳಿದವರಿಗೆ, ಫಲವನ್ನು ಕೋರದವರಿಗೆ, ತಿಳಿದವರಿಗೆ ಎಂದರೆ ಇಲ್ಲಿ ಫಲವನ್ನು ಕೋರದವರಿಗೆ, ಅದರಿಂದ ಯಾವ ಫಲವನ್ನು ಕೋರದವರಿಗೆ ಎಂದರ್ಥ, ಅಂತಹವರಿಗೆ ಈ ಯಜ್ಞ ದಾನ ತಪಸ್ಸುಗಳು ಪಾವನಗಳಾಗಿರುತ್ತವೆ. ಅದು ವಿಶುದ್ಧಿಯನ್ನು ಉಂಟು ಮಾಡುವವಾಗಿರುತ್ತವೆ. ಏತಾನ್ಯಪಿ ತು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಫಲಾನಿ ಚ ಕರ್ತವ್ಯಾನೀತಿ ಮೇ ಪಾರ್ಥ ನಿಶ್ಚಿತಂ ಮತಮುತ್ತಮಂ. ಆದರೆ ಪಾರ್ಥನೆ, ಈ ಕರ್ಮಗಳನ್ನು ಅಂದರೆ ಯಜ್ಞ ದಾನ ತಪಸ್ಸು ಮುಂತಾದ ಕರ್ಮಗಳನ್ನು ಕೂಡ ಸಂಘವನ್ನು ಫಲಗಳನ್ನು ಬಿಟ್ಟು ಮಾಡಬೇಕು ಎಂಬುದು ನನ್ನ ನಿಶ್ಚಿತವಾದ ಉತ್ತಮ ಮತವು. ಆದರೆ ಈ ಯಜ್ಞ ದಾನ ತಪಸ್ಸುಗಳೆಂಬ ಕರ್ಮಗಳನ್ನೂ ಕೂಡ ಪಾವನಗಳೆಂದು ಒಳ್ಳೆಯದೆಂದು ಹೇಳಿದ ಇವುಗಳನ್ನೂ ಕೂಡ ಅವುಗಳಲ್ಲಿ ಸಂಘವನ್ನು
ಅವುಗಳಲ್ಲಿ ಸಂಘವನ್ನು ಆಸಕ್ತಿಯನ್ನು ಬಿಟ್ಟು ಅವುಗಳ ಫಲವನ್ನು ಬಿಟ್ಟು ಮಾಡಬೇಕು ಆಚರಿಸಬೇಕು ಎಂದು ಎಲೈ ಪಾರ್ಥನೆ ನನ್ನ ನಿಶ್ಚಿತವಾದ ಉತ್ತಮ ಮತವು. ಈ ಶ್ಲೋಕದಲ್ಲಿ ಅಂದರೆ ಈ ಹಿಂದಿನ ಶ್ಲೋಕದಲ್ಲಿ ಶ್ಲೋಕದ ಆರಂಭದಲ್ಲಿ ಏತಾನ್ಯಪಿ ಎಂಬ ಪದ ಬಂದಿತ್ತು. ಈ ಏತಾನ್ಯಪಿ ಎಂಬ ಪದದ ಅರ್ಥ ಅದನ್ನು ಭಗವಂತ ಇಲ್ಲಿ ನಿಶ್ಚಯಿಸಿ ಹೇಳುತ್ತಿರುವನು. ಆ ವಿಷಯದಲ್ಲಿ ನನ್ನ ನಿಶ್ಚಯವನ್ನು ಕೇಳು ಎಂದು ಪ್ರತಿಜ್ಞೆ ಮಾಡಿ ಅವುಗಳು ಪಾವನವಾಗಿವೆ ಎಂಬುದನ್ನು ಅವುಗಳನ್ನು ಮಾಡಬೇಕು ಎಂಬುದಕ್ಕೆ ಹೇತುವಾಗಿ ಹೇಳಿ ಅವು ಪಾವನವಾಗಿವೆ ಆ ಕಾರಣದಿಂದ ಅವುಗಳನ್ನು ಮಾಡಬೇಕು ಎಂದು ಹೇಳಿ ಈ ಕರ್ಮಗಳನ್ನು ಕೂಡ ಮಾಡಬೇಕು ಎಂಬುದು ನನ್ನ ನಿಶ್ಚಿತವಾದ ಮತವು ಎಂದು ಹೇಳಿರುವುದು ಮೊದಲು ಹೇಳುತ್ತೇನೆಂದು ಪ್ರತಿಜ್ಞೆ ಮಾಡಿದ್ದದರ ಉಪಸಂಹಾರವೇ ಹೊರತು ಈ ಮಾತಿಗೆ ಹೊಸ ಅರ್ಥವೇನೂ ಇರುವುದಿಲ್ಲ. ಏಕೆಂದರೆ ಇವುಗಳನ್ನೂ ಕೂಡ ಏತಾನ್ಯಪಿ ಇವುಗಳನ್ನೂ ಕೂಡ ಎಂದು ಸರ್ವನಾಮವನ್ನು ಉಪಯೋಗಿಸಿರುವುದರಿಂದ ಪ್ರಕೃತವಾಗಿರುವ ಹತ್ತಿರದಲ್ಲಿ ಹೇಳಿದ ವಿಷಯವನ್ನೇ ಸೂಚಿಸಿದೆ ಎಂಬುದು ಯುಕ್ತವಾಗಿರುತ್ತದೆ. ಆಸಕ್ತಿಯಿಂದೊಡಗೂಡಿ ಫಲಾರ್ಥಿಯಾಗಿ ಮಾಡುವವನಿಗೆ ಬಂಧಕ್ಕೆ ಇವು ಕಾರಣವಾಗಿದ್ದರೂ ಈ ಕರ್ಮಗಳನ್ನು ಕೂಡ ಮುಮುಕ್ಷುವು ಮಾಡಬೇಕು ಎಂಬುದು ಅಪಿ ಕೂಡ ಎಂಬ ಶಬ್ದದ ಅರ್ಥವಾಗಿರುತ್ತದೆಯೇ ಹೊರತು ಬೇರೆ ಕರ್ಮಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಏತಾನ್ಯಪಿ ಇವುಗಳನ್ನೂ ಕೂಡ ಎಂದು ಹೇಳಿರುವುದಿಲ್ಲ. ಮತ್ತೆ ಕೆಲವರಾದರೂ ಈ ವಾಕ್ಯದ ಅರ್ಥವನ್ನು ಹೀಗೆ ವರ್ಣಿಸುತ್ತಾರೆ. ನಿತ್ಯ ಕರ್ಮಗಳಿಗೆ ಫಲವಿಲ್ಲದಿರುವುದರಿಂದ ಅವುಗಳ ಸಂಘವನ್ನು ಫಲವನ್ನು ಬಿಟ್ಟು ಮಾಡಬೇಕು ಎಂಬುದು ಅವಕ್ಕೆ ಹೊಂದುವುದಿಲ್ಲ. ಆದ್ದರಿಂದ ಏತಾನ್ಯಪಿ ಇವುಗಳನ್ನೂ ಕೂಡ ಎಂದರೆ ನಿತ್ಯ ಕರ್ಮಗಳಿಂದ ಬೇರೆಯಾದ ಕಾಮ್ಯ ಕರ್ಮಗಳಿವೆಯಲ್ಲ ಇವುಗಳನ್ನು ಕೂಡ ಮಾಡಬೇಕು. ಹೀಗಿರುವಲ್ಲಿ ಯಜ್ಞ ದಾನ ತಪಸ್ಸುಗಳೆಂಬ ನಿತ್ಯ ಕರ್ಮಗಳನ್ನು ಮಾಡಬೇಕೆಂದು ಹೇಳುವುದೇನು ಎಂದರ್ಥವಂತೆ. ಆದರೆ ಆ ಅಭಿಪ್ರಾಯವು ಸರಿಯಲ್ಲ. ಏಕೆಂದರೆ ಯಜ್ಞವು ದಾನವು ತಪಸ್ಸು ಪಾವನಗಳು ಮುಂತಾದ ವಚನದಿಂದ ನಿತ್ಯ ಕರ್ಮಗಳಿಗೂ ಫಲವುಂಟೆಂದು ಇಲ್ಲಿ ತೋರಿಸಿಕೊಟ್ಟಿರುತ್ತದೆ. ನಿತ್ಯ ಕರ್ಮಗಳನ್ನು ಕೂಡ ಬಂಧಕ್ಕೆ ಕಾರಣವೆಂಬ ಶಂಕೆಯಿಂದ ಬಿಡಲೆಳೆಸುವ ಮುಮುಕ್ಷುವಿಗೆ ಕಾಮ್ಯ ಕರ್ಮಗಳಲ್ಲಿ ಪ್ರಸಕ್ತಿಯಲ್ಲಿಯದು. ಏಕೆಂದರೆ ಕೀಳಾದ ಕರ್ಮವು ಬುದ್ಧಿಯೋಗ ಕರ್ಮಕ್ಕಿಂತಲೂ ಕೀಳಾದ ಕರ್ಮವು ದೂರ ಎಂದು ಕಾಮ್ಯ ಕರ್ಮವನ್ನು ನಿಂದಿಸಿರುತ್ತದೆ. ಯಜ್ಞಾರ್ಥವಾಗಿರುವ ಕರ್ಮಗಳನ್ನು ಬಿಟ್ಟರೆ ಮಿಕ್ಕ ಕರ್ಮವು ಜನಕ್ಕೆ ಬಂಧಕವು ಎಂದು. ವೇದಗಳು ತ್ರೈಗುಣ್ಯ ವಿಷಯವಾಗಿರುತ್ತವೆ. ತ್ರೈವೇದ್ಯರು ಸೋಮವನ್ನು ಕುಡಿದು ನನ್ನನ್ನು ಮುಂತಾಗಿ ಪುಣ್ಯವು ಕ್ಷೀಣವಾಗಲು ಮರ್ತ್ಯಲೋಕವನ್ನು ಹೋಗುವರು ಎಂದು ಮುಂತಾಗಿ ಕಾಮ್ಯ ಕರ್ಮಗಳೂ ಕೂಡ ಬಂಧಕ್ಕೆ ಕಾರಣವೆಂದು ನಿಶ್ಚಯಿಸಲಾಗಿದೆ. ಇದಲ್ಲದೆ ಕಾಮ್ಯ ಕರ್ಮವೆಂಬ ಮಾತು ದೂರದಲ್ಲಿದ್ದು ನಡುವೆ ಬೇರೆಯ ವಿಷಯವು ಬಂದಿರುವುದರಿಂದಲೂ ಏತಾನ್ಯಪಿ ಎಂಬುದರಿಂದ ಕಾಮ್ಯ ಕರ್ಮಗಳನ್ನು ಹೇಳಿದೆ ಎನ್ನುವುದಕ್ಕೆ ಆಗುವುದಿಲ್ಲ. ಇದನ್ನೇ ಮೂಲವಾಗಿಟ್ಟುಕೊಂಡು ಅಂದರೆ ಹಿಂದಿನ ಭಾಗದಲ್ಲಿ ಭಗವಂತನು ಯಾವುದನ್ನು ಹೇಳಿದನೋ ಹೇಗೆ ನಿತ್ಯ ಕರ್ಮಗಳನ್ನು ಮಾಡಬೇಕು ಅದರಂತೆಯೇ ಈ ರೀತಿಯಾದ ಯಜ್ಞ ದಾನ ತಪಸ್ಸುಗಳ ಕಾಮ್ಯ ಕರ್ಮಗಳೆಂದು ತೋರಿಕೆಗೆ ಕಂಡರೂ ಕೂಡ ಅವುಗಳಲ್ಲಿ ಸಂಘವನ್ನು ಅವುಗಳ ಫಲದಲ್ಲಿ ಆಸಕ್ತಿಯನ್ನು ಬಿಟ್ಟು ಮಾಡಬೇಕು ಎಂದು ಭಗವಂತನು ಹೇಳಿದಂತೆಯೇ ಇಲ್ಲಿ ಇನ್ನೊಮ್ಮೆ ಒತ್ತಿ ಅವು ಕರ್ಮಬಂಧವಾಗುತ್ತವೆ ಎಂಬ ಒಂದೇ ಕಾರಣಕ್ಕಾಗಿ ಅಧಿಕಾರಿಯಾದವನು ಅವುಗಳನ್ನು ಬಿಡಬಾರದು, ಅವುಗಳನ್ನು ಆಚರಿಸಬೇಕು ಎಂದು ಭಗವಂತನು ಹಿಂದೆ ಏನನ್ನು ಹೇಳಿದನೋ ಅದನ್ನು ಇನ್ನಷ್ಟು ಒತ್ತಿ ಇಲ್ಲಿ ಅಜ್ಞನಾದ ಅಧಿಕೃತನಾದ ಯಾರು ಮಾಡಲೇಬೇಕಾಗಿದೆಯೋ ಆತ ಮೋಕ್ಷಾಪೇಕ್ಷಿಯಾಗಿದ್ದರೂ ಮುಮುಕ್ಷುವಾಗಿದ್ದರೂ ಅಂತಹವನಿಗಾಗಿ ಭಗವಂತನು ವಿಶೇಷವಾಗಿ ಹೇಳುತ್ತಿದ್ದಾನೆ. ನಿಯತಸ್ಯ ತು ಸನ್ಯಾಸಃ ಕರ್ಮಣೋ ನೋಪಪದ್ಯತೆ ಮೋಹಾತ್ತಸ್ಯ ಪರಿತ್ಯಾಗಃ ತಾಮಸಃ ಪರಿಕೀರ್ತಿತಃ. ನಿಯತವಾದ ಕರ್ಮದ ಸನ್ಯಾಸವಾದರೂ ಯುಕ್ತವಲ್ಲ, ಮೋಹದಿಂದ ಅದನ್ನು ಪರಿತ್ಯಜಿಸುವುದು ತಾಮಸವೆಂದು ಹೇಳಲ್ಪಡುವುದು. ಆದರೆ ನಿಯತವಾದ ಅಂದರೆ ನಿತ್ಯವಾದ ಕರ್ಮದ ಸನ್ಯಾಸವು
ಅದನ್ನು ಬಿಡುವುದು ಯುಕ್ತವಲ್ಲ. ನಿತ್ಯ ಕರ್ಮಗಳನ್ನು ಬಿಡುವುದು ಯುಕ್ತವಲ್ಲ. ಏಕೆಂದರೆ ಅಜ್ಞನಾದವನಿಗೆ ಅದು ಶುದ್ಧಿಕರವೆಂಬುದು ಒಪ್ಪಾಗಿರುತ್ತದೆ. ಮೋಹದಿಂದ ಅಂದರೆ ಅಜ್ಞಾನದಿಂದ ಆ ನಿಯತ ಕರ್ಮವನ್ನು ಬಿಡುವುದು ನಿಯತವು ಅವಶ್ಯವಾಗಿ ಮಾಡತಕ್ಕದ್ದು ಆಗಿರುವಂತಹದ್ದು. ಆದರೂ ಅದನ್ನು ಬಿಡಬಹುದು ಎಂಬುದು ವಿರುದ್ಧವು. ಆದ್ದರಿಂದ ಮೋಹ ನಿಮಿತ್ತವಾದ ತ್ಯಾಗವು ಅಂದರೆ ಇದನ್ನು ನಾನು ಬಿಡುತ್ತಿದ್ದೇನೆ ಎಂಬ ಮೋಹ ನಿಮಿತ್ತವಾದ ತ್ಯಾಗವು ತಾಮಸವು ಎಂದು ಹೇಳಲ್ಪಡುತ್ತದೆ. ಏಕೆಂದರೆ ಮೋಹವು ನಾನು ಮಾಡುತ್ತಿದ್ದೇನೆ, ನಾನು ಬಿಡುತ್ತಿದ್ದೇನೆ ಎಂಬುದು ಹೇಳುವಂತಹ ಈ ಮೋಹವೂ ಕೂಡ ತಮಸ್ಸೆ ಎಂಬುದನ್ನು ಭಗವಂತ ಈ ಶ್ಲೋಕದಲ್ಲಿ ಹೇಳುತ್ತಿದ್ದಾನೆ. ದುಃಖಮಿತ್ಯೇವ ಯತ್ಕರ್ಮ ಕಾಯ ಕ್ಲೇಶ ಭಯಾತ್ಯಜೇತ್ ಸಕೃತ್ವಾ ರಾಜಸಂ ತ್ಯಾಗಂ ನೈವ ತ್ಯಾಗ ಫಲಂ ಲಭೇತ್. ಯಾವನು ದುಃಖವೆಂದೇ ಕರ್ಮವನ್ನು ಕಾಯಕ್ಲೇಶ ಭಯದಿಂದ ತ್ಯಜಿಸುವನೋ, ದುಃಖವೆಂದು ಭಾವಿಸಿ ಕರ್ಮವನ್ನು ಕಾಯಕ್ಲೇಶ ಭಯದಿಂದ ತ್ಯಜಿಸುವನೋ ಅವನು ರಾಜಸ ತ್ಯಾಗವನ್ನು ಮಾಡುವುದರಿಂದ ತ್ಯಾಗ ಫಲವನ್ನು ಹೊಂದುವುದೇ ಇಲ್ಲ. ಮತ್ತು ಯಾವನು ದುಃಖವು ಎಂಬ ಕಾರಣವನ್ನಿಟ್ಟುಕೊಂಡೆ ಆದ್ದರಿಂದಲೇ ಕಾಯಕ್ಲೇಶ ಭಯದಿಂದ ಅಂದರೆ ಶರೀರಕ್ಕೆ ದುಃಖವಾಗುವುದು ಎಂಬ ಅಂಜಿಕೆಯಿಂದ ಕರ್ಮವನ್ನು ತ್ಯಜಿಸುವನೋ ಬಿಡುವನೋ ಅವನು ರಾಜಸವಾದ ಅಂದರೆ ರಜೋಗುಣದಿಂದಾಗುವ ತ್ಯಾಗವನ್ನು ಮಾಡುವನಾದ್ದರಿಂದ ತ್ಯಾಗ ಫಲವನ್ನು ಹೊಂದುವುದೇ ಇಲ್ಲ. ಒಂದೊಮ್ಮೆ ಗಮನಿಸಬೇಕು, ಹಿಂದಿನ ಶ್ಲೋಕದಲ್ಲಿ ಭಗವಂತನು ಹೇಳಿದ್ದು ನಾನು ಬಿಡುತ್ತಿದ್ದೇನೆ, ಇವೆಲ್ಲವನ್ನು ನಾನು ತೊರೆಯುತ್ತಿದ್ದೇನೆ ಎಂಬ ಮೋಹದಿಂದ ಮಾಡುವ ತ್ಯಾಗ ತಾಮಸಿಕ ತ್ಯಾಗ. ಅದರಂತೆಯೇ ನನಗೆ ದುಃಖವನ್ನು ಉಂಟು ಮಾಡುತ್ತದೆ, ನಾನು ಇದರಲ್ಲಿ ಸಿಕ್ಕಿ ಹಾಕಿಕೊಂಡು ಬಿಡುತ್ತೇನೆ ಎಂಬ ಭಯದಿಂದ ಬಿಡುವಂತಹ ತ್ಯಾಗ ರಾಜಸ ತ್ಯಾಗ. ಇವೆರಡರಿಂದಲೂ ತ್ಯಾಗ ಫಲವನ್ನು ಹೊಂದುವುದೇ ಇಲ್ಲ. ಜ್ಞಾನಪೂರ್ವಕವಾಗಿ ಮಾಡುವ ಸರ್ವಕರ್ಮ ತ್ಯಾಗದ ಫಲವನ್ನು, ಮೋಕ್ಷವೆಂಬ ಫಲವನ್ನು ಅವರು ಹೊಂದುವುದಿಲ್ಲ, ಪಡೆಯಲು ಸಾಧ್ಯವಿಲ್ಲ. ಹೀಗಿರುವುದಾದರೆ ಸಾತ್ವಿಕ ತ್ಯಾಗ ಎಂಬುದಾದರೂ ಯಾವುದು? ನಾನು ಬಿಡುತ್ತಿದ್ದೇನೆ ಎಂಬ ಭಾವವೂ ಇರಬಾರದು, ಕಾಯಕ್ಲೇಶವಾಗುತ್ತದೆ ಎಂಬ ಭಾವವೂ ಇರಬಾರದು. ಹಾಗಿದ್ದರೆ ಇವೆರಡೂ ತಾಮಸ ರಾಜಸಿಕ ತ್ಯಾಗವೆಂದು ಹೇಳುವುದಾದರೆ ಸಾತ್ವಿಕ ತ್ಯಾಗವೆಂಬುದಾದರೂ ಯಾವುದು ಎಂದರೆ ಭಗವಂತನು ಹೇಳುತ್ತಾನೆ, ಕಾರ್ಯಮಿತ್ಯೇವ ಯತ್ಕರ್ಮ ನಿಯತಂ ಕ್ರಿಯತೆ ಅರ್ಜುನ ಸಂಗಂ ತ್ಯಕ್ತ್ವಾ ಫಲಂಚೈವ ಸತ್ಯಾಗ ಸಾತ್ವಿಕೋ ಮತಃ. ಅರ್ಜುನನೇ, ಯಾವ ನಿತ್ಯ ಕರ್ಮವು ಕಾರ್ಯವೂ ಎಂದೇ ಯಾವ ನಿತ್ಯ ಕರ್ಮವು ಕಾರ್ಯವೂ ಎಂದೇ ಸಂಘವನ್ನು ಫಲವನ್ನು ಬಿಟ್ಟು ಮಾಡಲ್ಪಡುತ್ತದೆಯೋ ಆ ತ್ಯಾಗವು ಸಾತ್ವಿಕ ಎನಿಸುವುದು. ಅಂದರೆ ಕಾರ್ಯವು ಮಾಡತಕ್ಕದ್ದು ಎಂದೇ ಯಾವ ನಿಯತವಾದ ನಿತ್ಯವಾದ ಕರ್ಮವನ್ನು ಮಾಡುವರೋ ಆಚರಿಸುವರೋ ಎಲೈ ಅರ್ಜುನನೇ, ಸಂಘವನ್ನು ಫಲವನ್ನು ಬಿಟ್ಟು ಮಾಡುವರೋ ಎಂದರ್ಥ. ಇಲ್ಲಿ ನಿತ್ಯ ಕರ್ಮಗಳಿಗೆ ಫಲವುಂಟು ಎಂಬುದಕ್ಕೆ ಈ ಭಗವದ್ವಚನವು ಪ್ರಮಾಣವು ಎಂದು ಹಿಂದೆಯೇ ಹೇಳಿರುತ್ತದೆ. ಅಥವಾ ನಿತ್ಯ ಕರ್ಮಕ್ಕೆ ಫಲವನ್ನು ಶಾಸ್ತ್ರದಲ್ಲಿ ಹೇಳದಿದ್ದರೂ ನಿತ್ಯ ಕರ್ಮವನ್ನು ಮಾಡುವುದರಿಂದ ಅಂತಃಕರಣ ಸಂಸ್ಕಾರವೋ ಅಥವಾ ಪ್ರತ್ಯವಾಯ ಪರಿಹಾರವೋ, ಮಾಡದೇ ಇದ್ದರೆ ಏನೋ ಆಗಿಬಿಡುತ್ತದೆ ಎಂಬ ಪ್ರತ್ಯವಾಯ ಪರಿಹಾರವೋ ಯಾವುದಾದರೊಂದು ಫಲವನ್ನು ಅದು ತನಗೆ ಮಾಡಿಕೊಡುವುದು ಎಂದು ಅಜ್ಞನು ಕಲ್ಪಿಸುತ್ತಾನೆ. ಅಜ್ಞಾನಿಯು ಕಲ್ಪಿಸುತ್ತಾನೆ. ಇಲ್ಲಿ ಆ ಕಲ್ಪನೆಯನ್ನೂ ಕೂಡ ಅಂದರೆ ಫಲವನ್ನೂ ಬಿಟ್ಟು ಎಂಬ ಮಾತಿನಿಂದ ಭಗವಂತನು ಅದನ್ನು ನಿವಾರಣೆ ಮಾಡಿರುತ್ತಾನೆ. ಆದ್ದರಿಂದ ಸಂಘವನ್ನೂ ಫಲವನ್ನು ಬಿಟ್ಟು ಎಂದು ಹೇಳಿದ್ದು ಸರಿಯೇ. ಆ ತ್ಯಾಗವು ನಿತ್ಯ ಕರ್ಮಗಳಲ್ಲಿ ಸಂಘ ಫಲವನ್ನು ಬಿಟ್ಟು ಬಿಡುವುದು ಸಾತ್ವಿಕವು, ಸತ್ವದಿಂದಾದದ್ದು ಎಂದು ಮತವು, ಅಂದರೆ ನನ್ನ ಅಭಿಪ್ರಾಯವು. ಇಲ್ಲಿ ಒಂದು ಆಕ್ಷೇಪವೆಂದರೆ ಕರ್ಮ ಪರಿತ್ಯಾಗವು 3 ವಿಧವಾದ ಸನ್ಯಾಸವು ಎಂಬುದು ಎಲ್ಲ ಇಲ್ಲಿ ಪ್ರಕೃತ.
ಕರ್ಮ ಪರಿತ್ಯಾಗವು 3 ವಿಧವಾದ ಸನ್ಯಾಸವು ಎಂಬುದು ಇಲ್ಲಿ ಪ್ರಕೃತ. ಇವುಗಳಲ್ಲಿ ತಾಮಸವಾದ ಮತ್ತು ರಾಜಸವಾದ ತ್ಯಾಗವನ್ನು ಹೇಳಲಾಯಿತು. ಇಲ್ಲಿ ಸಂಘ ಫಲತ್ಯಾಗವು 3ನೆಯದೆಂದು ಹೇಳಿದೆಯಲ್ಲ, ಇದು ಹೇಗೆ ಸರಿ? ಇದು ಒಂದು ರೀತಿಯಲ್ಲಿ 3 ಜನ ಬ್ರಾಹ್ಮಣರು ಬಂದರು. ಅವರಲ್ಲಿ 6 ಅಂಗಗಳನ್ನು ಬಲ್ಲವರು 2, ಕ್ಷತ್ರಿಯನು 3ನೆಯವನು ಎಂದಂತೆ ಆಗಲಿಲ್ಲವೇ? ಇದು ಮೊದಲಿಗೆ ತ್ಯಾಗ ಎಂದು ಹೇಳಿ ಆದ ಮೇಲೆ ಉಳಿದೆರಡು ತ್ಯಾಗಗಳು, ಈ ಒಂದು ರೀತಿ ರಾಜಸಿಕ ತಾಮಸಿಕ ತ್ಯಾಗ, ಇನ್ನೊಂದು ಸಾತ್ವಿಕ ತ್ಯಾಗ ಎಂದು ಹೇಳುತ್ತಿರುವುದು, ಹೀಗೆ ಹೇಳುವುದು ಎಷ್ಟರ ಮಟ್ಟಿಗೆ ಸರಿ ಎಂದರೆ ಪರಿಹಾರ ಇದೇನೂ ತಪ್ಪಲ್ಲ. ಏಕೆಂದರೆ ತ್ಯಾಗವೆಂಬ ಸಾಮಾನ್ಯ ಹೋಲಿಕೆಯಿಂದ ಹೊಗಳುವುದಕ್ಕಾಗಿ, ಸಾಮಾನ್ಯವಾಗಿ ತ್ಯಾಗ ಮಾಡುವುದನ್ನೇ ಶ್ರೇಷ್ಠ ಎಂದು ಹೇಳುವುದರಿಂದ ಅದರಲ್ಲಿಯೂ ವಿಶೇಷವನ್ನು ಆ ಹೋಲಿಕೆಯಿಂದ ಹೊಗಳುವುದಕ್ಕಾಗಿ ಹೀಗೆಂದಿದೆ. ಕರ್ಮಸನ್ಯಾಸಕ್ಕೂ ಫಲಾಭಿಸಂಧಿಯ ತ್ಯಾಗಕ್ಕೂ ತ್ಯಾಗತ್ವವೆಂಬುದು ಸಮಾನವಾಗಿರುತ್ತದೆ. ಇವುಗಳಲ್ಲಿ ಕರ್ಮತ್ಯಾಗವನ್ನು ರಾಜಸವೆಂದು ತಾಮಸವೆಂದು ನಿಂದಿಸಿ ಕರ್ಮವನ್ನೇ ತ್ಯಾಗ ಮಾಡಿಬಿಡುವುದು ರಾಜಸವೆಂದು, ಎಂದರೆ ಅದೇನೋ ನನಗೆ ದುಃಖವನ್ನು ಬಂಧವನ್ನು ಉಂಟು ಮಾಡುತ್ತದೆ ಎಂಬ ಕಾರಣವನ್ನು ಕೊಡುವುದು. ಅಂತೆಯೇ ಕರ್ಮತ್ಯಾಗ ಮಾಡುವಾಗ ನಾನು ತ್ಯಾಗ ಮಾಡುತ್ತಿದ್ದೇನೆ ಎಂಬ ಮೋಹವನ್ನು ಹೊಂದಿರುವುದು ತಾಮಸವೆಂದು ನಿಂದಿಸಿ, ಮಾಡುವ ಕರ್ಮಗಳನ್ನು, ಅದು ಯಜ್ಞದ ಪಾವನವಾದಂತಹ ಯಜ್ಞ, ತಪಸ್ಸು, ದಾನ ಇವುಗಳೇ ಇರಲಿ ಅಥವಾ ನಿತ್ಯ ನೈಮಿತ್ತಿಕ ಕರ್ಮಗಳೇ ಇರಲಿ, ಆ ಕರ್ಮಗಳನ್ನು ತಾನು ಮಾಡುತ್ತಾ ಅದರ ಫಲದ ಅಭಿಲಾಷೆಯನ್ನು ಬಿಡುವುದು ಸಾತ್ವಿಕವೆಂದು, ಆ ತ್ಯಾಗವು ಸಾತ್ವಿಕವೆಂದು, ಅಂದರೆ ಆ ರೀತಿಯಾಗಿ ಕರ್ಮವನ್ನು ಮಾಡುತ್ತಲೇ ನಾನು ಬಿಡುತ್ತಿದ್ದೇನೆ ಎಂದು ಅಲ್ಲ, ಅದು ತಾಮಸಿಕ ತ್ಯಾಗವಾಗುತ್ತದೆ. ಅದೇ ರೀತಿ ಇದರಿಂದ ನನಗೇನೋ ಕರ್ಮ ಬಂಧ ಉಂಟಾಗುತ್ತದೆ ಎಂಬ ಭಯದಿಂದಲೋ ನೋವಿನಿಂದಲೋ ಅಲ್ಲ, ಅದು ರಾಜಸವಾಗುತ್ತದೆ. ಅವೆರಡೂ ಇಲ್ಲದೆ ಕರ್ಮ ಫಲದ ಅಭಿಲಾಷೆಯನ್ನು ಬಿಟ್ಟು ಕರ್ಮವನ್ನು ಮಾಡುತ್ತಾ ಹೋಗುವುದು ಸಾತ್ವಿಕವೆಂದು, ಆ ತ್ಯಾಗವು ಸಾತ್ವಿಕವೆಂದು ನನ್ನ ಮತವು ಎಂಬ ವಚನದಿಂದ ಭಗವಂತನು ಇಲ್ಲಿ ಹೊಗಳಿರುತ್ತಾನೆ. ಭಗವಂತನು ಹಿಂದಿನ ಶ್ಲೋಕದಲ್ಲಿ ಸಾತ್ವಿಕ ತ್ಯಾಗದ ಕುರಿತಾಗಿ ಕರ್ಮ ಫಲದ ಅಭಿಲಾಷೆಯನ್ನು, ಕರ್ಮದಲ್ಲಿನ ಸಂಘವನ್ನೂ ಬಿಟ್ಟು ಮಾಡುವಂತಹ ತ್ಯಾಗವನ್ನು ಸಾತ್ವಿಕ ತ್ಯಾಗವೆಂದು ಹೊಗಳಿದ ನಂತರ ಈಗ ಮುಂದೆ ಸಾತ್ವಿಕ ಫಲದ ತ್ಯಾಗವನ್ನು ಹೇಳುತ್ತಿರುವನು. ಆದರೆ ಯಾವನು ಕರ್ಮಕ್ಕೆ ಅಧಿಕಾರಿಯಾಗಿದ್ದು ಸಂಘವನ್ನು ಫಲದಾಸೆಯನ್ನು ಬಿಟ್ಟು ನಿತ್ಯ ಕರ್ಮವನ್ನು ಮಾಡುತ್ತಾನೋ ಅವನಿಗೆ ಫಲದ ರಾಗವೇ ಮುಂತಾದದ್ದರಿಂದ ಕಲ್ಮಶವಾಗದೆ ಅಂತಃಕರಣವು ನಿತ್ಯ ಕರ್ಮಗಳಿಂದ ಸಂಸ್ಕಾರವನ್ನು ಹೊಂದಿ ವಿಶುದ್ಧವಾಗುತ್ತದೆ. ಅದು ಹಾಗೆ ವಿಶುದ್ಧವಾಗಿ ತಿಳಿಯಾಗಿ ಆತ್ಮನನ್ನು ಅರಿಯುವ ಸಾಮರ್ಥ್ಯವುಳ್ಳದ್ದಾಗುತ್ತದೆ. ಆತನಿಗೆ ನಿತ್ಯ ಕರ್ಮಗಳನ್ನು ಮಾಡಿದ್ದರಿಂದ ಅಂತಃಕರಣವು ವಿಶುದ್ಧವಾಗಲು ಆತ್ಮಜ್ಞಾನದ ಕಡೆಗೆ ತಿರುಗಿದಾಗ ಕರ್ಮದಿಂದ ಹೇಗೆ ಜ್ಞಾನನಿಷ್ಠೆಯಾಗುವುದೋ ಅದನ್ನು ಹೇಳಬೇಕು. ಈ ರೀತಿಯಾಗಿ ಭಗವಂತನು ಈಗ ಕರ್ಮವನ್ನು ಮಾಡುತ್ತಿದ್ದರೂ ಅದರ ಫಲವನ್ನು, ಅದರಲ್ಲಿನ ಸಂಘವನ್ನು ಸಾತ್ವಿಕ ತ್ಯಾಗದ ಮೂಲಕ ತ್ಯಾಗ ಮಾಡುವವನಿಗೆ ಹೇಗೆ ಜ್ಞಾನದಲ್ಲಿ ನಿಷ್ಠೆಯಾಗುವುದೋ ಅದನ್ನು ಹೇಳಬೇಕೆಂದೇ ಈ ಶ್ಲೋಕದಲ್ಲಿ ತಿಳಿಸುತ್ತಿದ್ದಾನೆ. ನ ದ್ವೇಷ್ಟ್ಯ ಕುಶಲಂ ಕರ್ಮ ಕುಶಲೇನಾನುಷಜ್ಯತೆ ತ್ಯಾಗೀ ಸತ್ವಸಮಾವಿಷ್ಟ ಮೇಧಾವಿ ಛಿನ್ನ ಸಂಶಯಃ. ಸತ್ವ ಸಮಾವಿಷ್ಟನಾದ ತ್ಯಾಗಿಯು ಮೇಧಾವಿಯು ಛಿನ್ನ ಸಂಶಯನೂ ಆಗಿ ಅಕುಶಲ ಕರ್ಮವನ್ನು ಹಗೆ ಮಾಡದೇ ಇರುತ್ತಾನೆ. ಕುಶಲ ಕರ್ಮದಲ್ಲಿ ಅನುಶಕ್ತನಾಗದೇ ಇರುತ್ತಾನೆ. ಅಕುಶಲವಾದ ಎಂದರೆ ಒಳ್ಳೆಯದಲ್ಲದ ಕಾಮ್ಯ ಕರ್ಮವನ್ನು, ಇದು ಶರೀರವನ್ನು ಉಂಟು ಮಾಡುವುದರ ಮೂಲಕ ಸಂಸಾರಕ್ಕೆ ಕಾರಣವು, ಇದರಿಂದ ಏನು ಫಲ ಎಂದು ಹಾಗೆ ಮಾಡುವುದಿಲ್ಲ. ಕುಶಲವಾದ ಒಳ್ಳೆಯ ನಿತ್ಯ ಕರ್ಮದಲ್ಲಿ ಇದು ಸತ್ವಶುದ್ಧಿಯನ್ನು, ಜ್ಞಾನೋತ್ಪತ್ತಿಯನ್ನು, ಆ ಜ್ಞಾನದಲ್ಲಿ ನಿಷ್ಠೆಯನ್ನು ಉಂಟು ಮಾಡುವುದರಿಂದ ಮೋಕ್ಷಕ್ಕೆ ಕಾರಣವೋ ಎಂದು ಅನುಶಕ್ತಿಯನ್ನು ಮಾಡದೇ ಇರುವನು, ಅನುಷಂಗವನ್ನು ಪ್ರೀತಿಯನ್ನು ಮಾಡದೇ ಇರುವನು ಎಂದು ಅಭಿಪ್ರಾಯ. ಅಂಥವನಾದರೂ ಯಾರು ಎಂದರೆ ತ್ಯಾಗಿಯು. ಹಿಂದೆ ಹೇಳಿರುವ ಸಂಘ ಫಲ ತ್ಯಾಗದಿಂದ ಆ ರೀತಿಯಾದ ತ್ಯಾಗವುಳ್ಳವನು ನಿಜವಾದ ತ್ಯಾಗಿಯು.
ಯಾವನು ಕರ್ಮದಲ್ಲಿ ಸಂಘವನ್ನು ಅದರ ಫಲವನ್ನೂ ಬಿಟ್ಟು ನಿತ್ಯ ಕರ್ಮದ ಅನುಷ್ಠಾನವನ್ನು ಮಾಡುತ್ತಿರುವನೋ ಅವನೇ ತ್ಯಾಗಿಯೋ. ಇವನು ಅಕುಶಲ ಕರ್ಮವನ್ನು ಹಗೆ ಮಾಡದೆಯೋ ಕುಶಲ ಕರ್ಮದಲ್ಲಿ ಆಸಕ್ತಿಯನ್ನು ತೋರಿಸದೆಯೋ ಇರುವುದಾದರೂ ಯಾವಾಗ ಎಂದರೆ ಹೇಳುತ್ತಾನೆ, ಸತ್ವ ಸಮಾವಿಷ್ಟನಾಗಿ ಯಾವಾಗ ಆತ್ಮ ಅನಾತ್ಮ ಇವುಗಳನ್ನು ವಿಂಗಡಿಸಿ ಅರಿತುಕೊಳ್ಳುವುದಕ್ಕೆ ಕಾರಣವಾಗಿರುವ ಸತ್ವದಿಂದ ಸಮಾವಿಷ್ಟನಾಗುವನೋ, ತುಂಬಿಕೊಳ್ಳುವನೋ, ಅದರಿಂದ ಒಡಗೂಡುವನೋ ಆಗ ಎಂದು ಅಭಿಪ್ರಾಯ. ಆದ್ದರಿಂದಲೇ ಅವನು ಆಗ ಮೇಧಾವಿಯಾಗಿರುತ್ತಾನೆ. ಮೇಧೆಯಿಂದ ಅಂದರೆ ಆತ್ಮಜ್ಞಾನವೆಂಬ ಪ್ರಜ್ಞೆಯಿಂದ ಕೂಡಿರುತ್ತಾನೆ. ಆ ಅರಿವುಳ್ಳ ಮೇಧಾವಿಯಾಗಿರುತ್ತಾನೆ. ಹೀಗೆ ಮೇಧಾವಿಯಾಗಿರುವುದರಿಂದಲೇ ಚಿನ್ನ ಸಂಶಯನಾಗಿರುತ್ತಾನೆ. ಅವಿದ್ಯೆಯಿಂದ ಆಗಿದ್ದ ಸಂಶಯವು ಆತ್ಮಸ್ವರೂಪದಿಂದ ನಿಲ್ಲುವುದೇ ಹೆಚ್ಚಿನ ಮುಕ್ತಿ ಸಾಧನವೂ ಮತ್ತೊಂದಲ್ಲ ಎಂಬ ನಿಶ್ಚಯದಿಂದ ಯಾವನಿಗೆ ಕತ್ತರಿಸಿ ಹೋಗಿರುವುದೋ ಅವನು ಚಿನ್ನ ಸಂಶಯನು. ಹೀಗೆ ಯಾವ ಅಧಿಕಾರಿಯಾದ ಪುರುಷನು ಹಿಂದೆ ಹೇಳಿದ ಪ್ರಕಾರದಿಂದ ಕರ್ಮಯೋಗವನ್ನು ಅನುಷ್ಠಾನ ಮಾಡುವುದರಿಂದ ಕ್ರಮಕ್ರಮವಾಗಿ ಅಂತಃಕರಣ ಸಂಸ್ಕಾರವನ್ನು ಹೊಂದಿ ಹುಟ್ಟುವುದೇ ಮುಂತಾದ ಯಾವ ವಿಕಾರವೂ ಇಲ್ಲದ್ದರಿಂದ ನಿಷ್ಕ್ರಿಯನಾದ ಆತ್ಮನೇ ನಾನು ಎಂದು ಚೆನ್ನಾಗಿ ಅರಿತುಕೊಳ್ಳುವನೋ ಅವನು ಸರ್ವಕರ್ಮಗಳನ್ನು ಮನಸ್ಸಿನಿಂದ ಸನ್ಯಾಸ ಮಾಡಿ ಯಾವ ಕರ್ಮವನ್ನೂ ಮಾಡದೆ ಮಾಡಿಸದೆ ಇರುವವನಾಗಿ ನೈಷ್ಕರ್ಮ್ಯವೆಂಬ ಜ್ಞಾನನಿಷ್ಠೆಯನ್ನು ಪಡೆದುಕೊಳ್ಳುತ್ತಾನೆ ಎಂದು ಹಿಂದೆ ಹೇಳಿದ ಕರ್ಮಯೋಗದ ಪ್ರಯೋಜನವನ್ನು ಈ ಶ್ಲೋಕದಲ್ಲಿ ಹೇಳಿರುತ್ತದೆ. ಇನ್ನು ಅನಾತ್ಮಜ್ಞನಾದವನು, ಯಾರು ಆತ್ಮಜ್ಞಾನ ಹೊಂದಿರುವುದಿಲ್ಲವೋ ಅಂತಹವನು ಕರ್ಮತ್ಯಾಗವನ್ನು ಮಾಡಲಾರನು. ಆದರೆ ಯಾವನು ಅಧಿಕಾರಿಯಾಗಿದ್ದು ದೇಹವೇ ತಾನೆಂಬ ಅಭಿಮಾನದಿಂದ ದೇಹಧಾರಿಯಾಗಿ ಅಜ್ಞನಾಗಿರುವನೋ, ತಿಳಿಯದವನಾಗಿರುವನೋ, ತಾನು ಕರ್ತೃವೆಂಬ ತಿಳಿವು ಬಾಧಿತವಾಗದೇ ಇರುವುದರಿಂದ ನಾನು ಕರ್ತೃವೇ ಎಂದು ನಿಶ್ಚಯಿಸಿದ ಬುದ್ಧಿಯುಳ್ಳವನಾಗಿರುವನೋ ಅವನಿಗೆ ಕರ್ಮಗಳೆಲ್ಲವನ್ನು ತ್ಯಾಗ ಮಾಡುವುದು ಅಶಕ್ಯವಾಗಿರುವುದರಿಂದ ಶಾಸ್ತ್ರದಲ್ಲಿ ವಿಧಿಸಿರುವ ಕರ್ಮವನ್ನು ಕರ್ಮ ಫಲತ್ಯಾಗ ಪೂರ್ವಕವಾಗಿ ಮಾಡುವುದರಲ್ಲಿಯೇ ಅಧಿಕಾರವು, ಅದನ್ನು ಬಿಡುವುದರಲ್ಲಿ ಅಲ್ಲ, ಕರ್ಮವನ್ನು ಬಿಡುವುದರಲ್ಲಿ ಅಲ್ಲ. ಏಕೆಂದರೆ ತಾನು ಮಾಡುತ್ತಿರುವೆ ಎಂಬ ಕರ್ತೃತ್ವ ಭಾವದಲ್ಲೇ ಇರುವವನು ಕರ್ಮ ಫಲತ್ಯಾಗ ಮಾಡುವುದರಲ್ಲಿ ಅಧಿಕಾರ ಹೊಂದಿರುತ್ತಾನೆಯೇ ಹೊರತು ಕರ್ಮವನ್ನು ಬಿಡುವುದರಲ್ಲಿ ಅಲ್ಲ ಎಂಬ ವಿಷಯವನ್ನು ತಿಳಿಸುವುದಕ್ಕಾಗಿ ಭಗವಂತನು ಈ ಶ್ಲೋಕದಲ್ಲಿ ಹೀಗೆಂದು ಹೇಳಿರುತ್ತಾನೆ. ನಹಿ ದೇಹ ಭೃತಾ ಶಕ್ಯಂ ತ್ಯಕ್ತುಂ ಕರ್ಮಾಣ್ಯಶೇಷತಃ ಯಸ್ತು ಕರ್ಮ ಫಲತ್ಯಾಗಿ ಸತ್ಯಾಗೀತ್ಯಭಿಧೀಯತೆ. ದೇಹಧಾರಿಯಾದವನಿಂದ ಕರ್ಮಗಳನ್ನು ಅಶೇಷವಾಗಿ ತ್ಯಜಿಸುವುದಕ್ಕೆ ಆಗುವುದೇ ಇಲ್ಲ. ಯಾವನು ಕರ್ಮ ಫಲತ್ಯಾಗಿಯೋ ಆಗ ಅವನೇ ತ್ಯಾಗಿ ಎನಿಸುವನು. ಏಕೆಂದರೆ ದೇಹಧಾರಿಯಾದವನಿಂದ, ದೇಹವನ್ನು ಧರಿಸುವುದರಿಂದ ಆತ ದೇಹಧಾರಿಯು. ದೇಹವೇ ತಾನೆಂದು ಅಭಿಮಾನವುಳ್ಳವನನ್ನೇ ದೇಹಧಾರಿ ಎಂದಿರುತ್ತದೆ, ವಿವೇಕಿಯನ್ನಲ್ಲ. ಏಕೆಂದರೆ ಯಾವನು ಇವನು ಅವಿನಾಶಿ ಎಂದು ಅರಿತಿರುವನೋ ಅವನು ಯಾರನ್ನು ಹೇಗೆ ಕೊಲ್ಲುವನು ಎಂದು ಮುಂತಾದ ಗೀತಾ ಭಾಗದಲ್ಲಿ ಆ ವಿವೇಕಿಯನ್ನು ಕರ್ತೃತ್ವಾಧಿಕಾರದಿಂದ ತೆಗೆದುಹಾಕಿರುತ್ತದೆ. ಆದ್ದರಿಂದ ಆ ಅಜ್ಞನಾಗಿ ದೇಹಧಾರಿಯಾದವನಿಂದ ಕರ್ಮಗಳನ್ನು ಅಶೇಷವಾಗಿ ಒಂದು ಉಳಿಯದಂತೆ ಬಿಡುವುದು ಅಥವಾ ಸನ್ಯಾಸ ಮಾಡುವುದು ಆಗಲಾರದು. ಆದ್ದರಿಂದ ಯಾವನಾದರೆ ಅಜ್ಞನಾಗಿ ಕರ್ಮಕ್ಕೆ ಅಧಿಕಾರಿಯಾಗಿ ನಿತ್ಯ ಕರ್ಮಗಳನ್ನು ಮಾಡುತ್ತಾ ಕರ್ಮ ಫಲವನ್ನು ತ್ಯಾಗ ಮಾಡುವನೋ, ಕರ್ಮ ಫಲದ ಆಸೆಯನ್ನು ಮಾತ್ರ ಸನ್ಯಾಸ ಮಾಡುವನೋ ಅವನು ಕರ್ಮಿಯಾದರೂ ತ್ಯಾಗಿ ಎನಿಸುವನು ಎಂದು ಹೊಗಳುವ ಉದ್ದೇಶದಿಂದ ಹೇಳಿರುತ್ತದೆ. ಆದ್ದರಿಂದ ಪರಮಾರ್ಥವನ್ನು ಕಂಡುಕೊಂಡಿರುವವನು ಮಾತ್ರವೇ ದೇಹಧಾರಿಯಲ್ಲದ್ದರಿಂದ, ದೇಹವೇ ತಾನೆಂಬ ಅಭಿಮಾನವಿಲ್ಲದ್ದರಿಂದ ಒಂದಿಷ್ಟು ಉಳಿಯದಂತೆ ಕರ್ಮಗಳನ್ನು ಸನ್ಯಾಸ ಮಾಡಬಲ್ಲನು. ಹೀಗೆ ಈ ರೀತಿಯಾದ ಸನ್ಯಾಸಿಗಳಿಗೆ ಕರ್ಮದ ಅಂಟಿಲ್ಲ ಎಂಬುದನ್ನು ಹೇಳುತ್ತಾ ಭಗವಂತನು ಸರ್ವಕರ್ಮ ಸನ್ಯಾಸದಿಂದ ಆಗುವುದೆಂಬ ಆ ಪ್ರಯೋಜನವಾದರೂ ಯಾವುದು ಎಂದರೆ ಮುಂದೆ ಹೇಳುತ್ತಾನೆ. ಅನಿಷ್ಟಮಿಷ್ಟ
ಅನಿಷ್ಟಂ ಮಿಶ್ರಂಚ ತ್ರಿವಿಧಂ ಕರ್ಮಣಃ ಫಲಂ ಭವತ್ಯತ್ಯಾಗಿನಾಂ ಪ್ರೇತ್ಯ ನತು ಸನ್ಯಾಸಿನಾಂ ಕ್ವಚಿತ್. ಅನಿಷ್ಟ, ಇಷ್ಟ, ಮಿಶ್ರ ಎಂಬ 3 ವಿಧವಾದ ಕರ್ಮದ ಫಲವು ಅತ್ಯಾಗಿಗಳಿಗೆ ಇಲ್ಲಿಂದ ಹೊರಟು ಹೋದ ಮೇಲೆ ಆಗುವುದು. ಆದರೆ ಸನ್ಯಾಸಿಗಳಿಗೆ ಎಂದಿಗೂ ಆಗುವುದಿಲ್ಲ. ಅನಿಷ್ಟ ಎಂದರೆ ನರಕ, ತಿರ್ಯಗ್ಜಂತುಗಳ ಜನ್ಮವೇ ಮುಂತಾದ ರೂಪವಾದದ್ದು. ಇಷ್ಟ ಎಂದರೆ ದೇವತೆಗಳ ಜನ್ಮವೇ ಮುಂತಾದ ರೂಪವಾದದ್ದು. ಮತ್ತು ಮಿಶ್ರ ಅಂದರೆ ಇಷ್ಟಾನಿಷ್ಟಗಳ ಸೇರುವಿಕೆಯಿಂದಾಗಿ ಮನುಷ್ಯ ಜನ್ಮ ರೂಪವಾದದ್ದು. ಹೀಗೆ 3 ವಿಧವಾದ 3 ಬಗೆಯ ಧರ್ಮಾಧರ್ಮ ರೂಪವಾದ ಕರ್ಮದ ಫಲವು ಹೊರಗಿನ ಅನೇಕ ಕಾರಕಗಳ ವ್ಯಾಪಾರದಿಂದ ಉಂಟಾಗಿ ಅವಿದ್ಯಾಕೃತವಾಗಿ ಇಂದ್ರಜಾಲ ಮಾಯೆಯಂತೆ ಹೆಚ್ಚಿನ ಮೋಹವನ್ನು ಉಂಟು ಮಾಡುವುದಾಗಿ ಪ್ರತ್ಯಗಾತ್ಮನ ಬಳಿಗೆ ಬಂದು ಸೇರುವಂತೆ ಫಲ್ಗುವಾಗಿ ಲಯವನ್ನು ಅದರ್ಶನವನ್ನು ಹೊಂದುತ್ತದೆ ಎಂಬುದು ಫಲದ ನಿರ್ವಚನವು. ಇಂತಹ ರೂಪವಾದ ಈ ಫಲವು ಅತ್ಯಾಗಿಗಳಿಗೆ ಅಂದರೆ ಪರಮಾರ್ಥ ಸನ್ಯಾಸಿಗಳಲ್ಲದ ಅಜ್ಞರಾದ ಕರ್ಮಿಗಳಿಗೆ ಇಲ್ಲಿಂದ ಹೊರಟು ಹೋದ ಬಳಿಕ ಅಂದರೆ ಶರೀರವು ಬಿದ್ದು ಹೋದ ಮೇಲೆ ಆಗುತ್ತದೆ. ಆದರೆ ಸನ್ಯಾಸಿಗಳಿಗೆ, ಯಾರು ಪರಮಾರ್ಥ ಸನ್ಯಾಸಿಗಳಾದ ಪರಮಹಂಸ ಪರಿವ್ರಾಜಕರಾದ ಕೇವಲ ಜ್ಞಾನನಿಷ್ಠರಿಗೆ ಎಂದಿಗೂ ಆ ಫಲವು ಆಗುವುದಿಲ್ಲ. ಏಕೆಂದರೆ ಬರಿಯ ಸಮ್ಯಕ್ ದರ್ಶನದಲ್ಲಿಯೇ ನೆಲೆ ನಿಂತಿರುವುದು. ಅವಿದ್ಯೆಯೇ ಮುಂತಾದ ಸಂಸಾರ ಬೀಜವನ್ನು ನಾಶ ಮಾಡುವುದಿಲ್ಲ ಎಂಬುದು ಎಂದಿಗೂ ಇಲ್ಲವೇ ಇಲ್ಲ ಎಂದು ಅರ್ಥ. ಆದ್ದರಿಂದ ಪರಮಾರ್ಥದರ್ಶಿಯಾದವನಿಗೆ ಎಲ್ಲಾ ಕರ್ಮಗಳನ್ನು ಬಿಡುವುದು ಎಂಬುದು ಆಗುತ್ತದೆ. ಏಕೆಂದರೆ ಆತ್ಮನಲ್ಲಿ ಕ್ರಿಯಾಕಾರಕ ಫಲಗಳು ಅವಿದ್ಯೆಯಿಂದ ಆರೋಪಿತವಾಗಿರುತ್ತವೆ. ಆದರೆ ಅಧಿಷ್ಠಾನವೇ ಮುಂತಾದ ಕ್ರಿಯೆ, ಕರ್ತೃ, ಕಾರಕ ಇವುಗಳನ್ನು ಆತ್ಮನೆಂದೇ ಕಾಣುತ್ತಿರುವ ಅಜ್ಞನಿಗೆ ಎಲ್ಲಾ ಕರ್ಮಗಳನ್ನು ಸನ್ಯಾಸ ಮಾಡುವುದು ಆಗಲಾರದು. ಈಗ ಆತ್ಮನು ಕರ್ತೃವಲ್ಲ ಎಂದು ತಿಳಿಯುವುದೇ ನಿಜವಾದ ಜ್ಞಾನ ಎಂಬುದನ್ನು ಭಗವಂತನು ಈ ಮುಂದಿನ ಶ್ಲೋಕದಲ್ಲಿ ತೋರಿಸಿಕೊಡುತ್ತಿದ್ದಾನೆ. ಪಂಚೈತಾನಿ ಮಹಾಬಾಹೋ ಕಾರಣಾನಿ ನಿಬೋಧ ಮೇ ಸಾಂಖ್ಯೇ ಕೃತಾಂತೆ ಪ್ರೋಕ್ತಾನಿ ಸಿದ್ಧಯೇ ಸರ್ವಕರ್ಮಣಾಂ. ಮಹಾಬಾಹುವೆ, ಸರ್ವಕರ್ಮಗಳ ಸಿದ್ಧಿಗೆ ಈ 5 ಕಾರಣಗಳೆಂದು ಸಾಂಖ್ಯ ಕೃತಾಂತದಲ್ಲಿ ಹೇಳಲ್ಪಟ್ಟಿವೆ. ಅವನ್ನು ನನ್ನಿಂದ ತಿಳಿದುಕೋ. ಈ ಮುಂದೆ ಹೇಳುವ 5 ಎಲೈ ಮಹಾಬಾಹುವೆ ಕಾರಣಗಳು ಎಂದರೆ ಉಂಟು ಮಾಡತಕ್ಕವು. ಇವನ್ನು ನನ್ನಿಂದ ಅಂದರೆ ನನ್ನ ವಚನದಿಂದ ತಿಳಿದುಕೋ ಎಂದು ಮುಂದಿನ ವಿಷಯದಲ್ಲಿ ಚಿತ್ತವನ್ನು ಇರಿಸುವುದಕ್ಕಾಗಿಯೂ ವಿಷಯವು ತಿಳಿಯುವುದಕ್ಕೆ ಕಷ್ಟವಾದದ್ದೆಂದು ತಿಳಿಸುವುದಕ್ಕಾಗಿಯೂ ಭಗವಂತನು ಹೇಳಿರುತ್ತಾನೆ. ಮತ್ತು ಆ ಕಾರಣಗಳನ್ನು ತಿಳಿದುಕೊಳ್ಳಬೇಕಾಗಿರುವುದರಿಂದ ಹೀಗೆಂದು ಹೊಗಳುತ್ತಾನೆ. ಸಾಂಖ್ಯದಲ್ಲಿ ಅಂದರೆ ಅರಿತುಕೊಳ್ಳಬೇಕಾದ ಪದಾರ್ಥಗಳನ್ನು ಯಾವ ಶಾಸ್ತ್ರದಲ್ಲಿ ಹೇಳಿರುತ್ತದೆಯೋ ಅದು ಸಾಂಖ್ಯವು, ವೇದಾಂತವು. ಅದರಲ್ಲಿ ಕೃತಾಂತೆ ಎಂಬುದು ಆ ಸಾಂಖ್ಯಕ್ಕೆ ವಿಶೇಷಣವು. ಕೃತವೆಂಬ ಮಾತಿನಿಂದ ಕರ್ಮವನ್ನು ಹೇಳಿದೆ. ಆ ಕೃತದ ಅಂತವು, ಕೊನೆಯು ಯಾವುದರಲ್ಲಿ ಆಗುವುದೋ ಅದೇ ಕೃತಾಂತವು, ಕರ್ಮದ ಕೊನೆಯು ಎಂದರ್ಥ. ಸಣ್ಣ ಜಲಾಶಯದಲ್ಲಿ ಎಷ್ಟು ಪ್ರಯೋಜನವೋ ಹಿಂದಿನ 2ನೇ ಅಧ್ಯಾಯದ 46ನೇ ಶ್ಲೋಕದಲ್ಲಿ ಹೇಳಿದಂತೆ, ಪ್ರಾರ್ಥನೆ ಎಲ್ಲಾ ಕರ್ಮವೂ ಅಖಿಲವಾಗಿ ಜ್ಞಾನದಲ್ಲೇ ಮುಗಿಯುತ್ತದೆ ಎಂದು 4ನೇ ಅಧ್ಯಾಯದಲ್ಲಿ ಹೇಳಿದಂತೆ, ಈ ರೀತಿಯಾದಂತಹ ಆತ್ಮಜ್ಞಾನ ಉಂಟಾದರೆ ಎಲ್ಲ ಕರ್ಮಗಳು ತೊಲಗುವವೆಂದು ಈ ಶಾಸ್ತ್ರದಲ್ಲಿ ತಿಳಿಸಿರುತ್ತದೆ. ಆದ್ದರಿಂದ ಆತ್ಮಜ್ಞಾನವೆಂಬ ಪ್ರಯೋಜನವುಳ್ಳ ಆ ಸಾಂಖ್ಯ ಕೃತಾಂತದಲ್ಲಿ ವೇದಾಂತದಲ್ಲಿ ಸರ್ವಕರ್ಮಗಳು ಸಿದ್ಧಿಯಾಗುವುದಕ್ಕೆ ಅಥವಾ ಉಂಟಾಗುವುದಕ್ಕೆ ಇವು ಕಾರಣವೆಂದು ಹೇಳಲ್ಪಟ್ಟಿವೆ, ತಿಳಿಸಲ್ಪಟ್ಟಿರುತ್ತವೆ. ಅವು ಯಾವುವು ಎಂದರೆ ಭಗವಂತನು ಹೇಳುತ್ತಾನೆ, ಅಧಿಷ್ಠಾನಂ ತಥಾ ಕರ್ತಾ ಕರಣಂಚ ಪೃಥಗ್ವಿಧಂ ವಿವಿಧಾಶ್ಚ ಪೃಥಕ್
ಚೇಷ್ಟಾ ದೈವಂ ಚೈವತ್ರ ಪಂಚಮಂ. ಅಧಿಷ್ಠಾನ ಮತ್ತು ಕರ್ತೃ, ಬೇರೆ ಬೇರೆ ಬಗೆಯ ಕರಣ ಮತ್ತು ವಿವಿಧವಾದ ಬೇರೆ ಬೇರೆಯ ಚೇಷ್ಟೆಗಳು, ಮತ್ತು ಇಲ್ಲಿ ದೈವವು ಐದನೆಯದು. ಅಧಿಷ್ಠಾನವು ಎಂದರೆ ಇಚ್ಛೆ, ದ್ವೇಷ, ಸುಖ, ದುಃಖ, ಜ್ಞಾನ ಮುಂತಾದವುಗಳು ಹೊರತೋರಿಕೊಳ್ಳುವುದಕ್ಕೆ ಆಶ್ರಯವಾಗಿರುವುದು ಅಧಿಷ್ಠಾನವು. ಯಾವುದು ಎಂದರೆ ಅದು ಶರೀರವು. ಮತ್ತು ಕರ್ತನು ಎಂದರೆ ಉಪಾಧಿಯಿಂದ ಕಂಡುಬರುವ ಭೋಕ್ತನು ಮತ್ತು ಶಬ್ದಾದಿಗಳನ್ನು ಅರಿಯುವುದಕ್ಕೆ ಪೃಥಗ್ವಿಧವಾಗಿರುವ ಬೇರೆ ಬೇರೆಯ ಬಗೆಯಾಗಿರುವ ಶ್ರೋತೃವೇ ಮುಂತಾದ ಕರಣವು. ಅದು ಸಂಖ್ಯೆಯಲ್ಲಿ 12 ಮತ್ತು ವಿವಿಧವಾದ ಬೇರೆ ಬೇರೆಯ ವಾಯುವಿನ ಸಂಬಂಧದಿಂದ ಪ್ರಾಣ, ಅಪಾನ ಮುಂತಾದ ವ್ಯಾಪಾರಗಳು. ಇಲ್ಲಿ ಈ 4ರಲ್ಲಿ ಐದನೆಯದು, 5 ಪೂರ್ಣ ಮಾಡತಕ್ಕದ್ದು ದೈವವು. ಚಕ್ಷುರಾದಿಗಳಿಗೆ ಅನುಗ್ರಹವನ್ನು ಮಾಡತಕ್ಕ ಆದಿತ್ಯನೇ ಮುಂತಾದದ್ದು. ಶರೀರವಾಂಗ್ಮನೋಭಿರ್ಯತ್ ಕರ್ಮ ಪ್ರಾರಭತೆ ನರಃ ನ್ಯಾಯಂ ವಾ ವಿಪರೀತಂ ವಾ ಪಂಚೈತೆ ತಸ್ಯ ಹೇತವಃ. ಶರೀರ, ವಾಂಗ್ಮನಸ್ಸುಗಳಿಂದ ನರನು ನ್ಯಾಯವಾದ ಅಥವಾ ಅದಕ್ಕೆ ವಿರುದ್ಧವಾದ ಯಾವ ಕರ್ಮವನ್ನು ಪ್ರಾರಂಭಿಸುತ್ತಾನೋ ಅದಕ್ಕೆ ಈ 5 ಹೇತುಗಳು. ಮನುಷ್ಯನು ಶರೀರ, ವಾಂಗ್ಮನಸ್ಸುಗಳಿಂದ ಯಾವ ಕರ್ಮವನ್ನು ಈ 3ರಿಂದ ಪ್ರಾರಂಭಿಸುತ್ತಾನೋ ಅಂದರೆ ಮಾಡುತ್ತಾನೋ ಅದು ನ್ಯಾಯವಾಗಲಿ, ಧರ್ಮಕ್ಕೆ ಹೊಂದುವ ಶಾಸ್ತ್ರೀಯ ಕರ್ಮವಾಗಲಿ, ಅಥವಾ ಅದಕ್ಕೆ ವಿರುದ್ಧವಾಗಿ ಧರ್ಮಕ್ಕೆ ಹೊಂದದ ಅಶಾಸ್ತ್ರೀಯ ಕರ್ಮವೇ ಆಗಲಿ, ಅದಕ್ಕೆ ಕಣ್ಣು ರೆಪ್ಪೆಯನ್ನು ಹೊಡೆಯುವುದೇ ಮುಂತಾದ ಜೀವನ ನಿಮಿತ್ತವಾದ ಕರ್ಮವು ಇರುವುದಲ್ಲ. ಅದನ್ನು ಹಿಂದೆ ಮಾಡಿದ ಧರ್ಮ ಅಧರ್ಮಗಳದ್ದೇ ಕಾರ್ಯವಾದ್ದರಿಂದ ನ್ಯಾಯವಾದದ್ದು, ಅದಕ್ಕೆ ವಿರುದ್ಧವಾದದ್ದು ಎಂಬಿವುಗಳನ್ನು ಹಿಡಿದಿದ್ದರಿಂದಲೇ ಹಿಡಿದಂತಾಗಿರುತ್ತದೆ. ಆ ಕರ್ಮಕ್ಕೆಲ್ಲ ಈ ಮೇಲೆ ಹೇಳಿದ 5, ಈ ಮೇಲೆ ಹೇಳಿದಂತಹ ಅಂದರೆ ಈ ಹಿಂದೆ ಹೇಳಿದಂತಹ ಯಾವ ಅಧಿಷ್ಠಾನ, ಕರ್ತೃ, ಕರಣ, ಅದೇ ರೀತಿ ದೈವ, ಈ ರೀತಿಯಾಗಿ ಹೇಳಿರುವ ವಿವಿಧ ಬಗೆಯ ಚೇಷ್ಟೆಗಳು ದೈವ ಎಂದು ಯಾವುದನ್ನು ಹೇಳಿರುತ್ತದೆಯೋ ಈ 5 ಹೇತುಗಳು, ಕಾರಣಗಳು. ಇಲ್ಲಿ ಒಂದು ಆಕ್ಷೇಪವೆಂದರೆ ಈ ಅಧಿಷ್ಠಾನವೇ ಮುಂತಾದವು ಎಲ್ಲ ಕರ್ಮಗಳನ್ನು ಉಂಟು ಮಾಡುವವಾಗಿವೆ. ಹೀಗಿರುವಲ್ಲಿ ಶರೀರ, ವಾಂಗ್ಮನಸ್ಸುಗಳಿಂದ ಕರ್ಮವನ್ನು ಮಾಡುತ್ತಾನೆ ಎಂದು ಹೇಳಿರುತ್ತದೆಯಲ್ಲ, ಅದು ಹೇಗೆ ಸರಿ ಎಂದರೆ ಇದಕ್ಕೆ ಪರಿಹಾರ ಇದೇನೋ ತಪ್ಪಲ್ಲ. ಏಕೆಂದರೆ ವಿಧಿ ಪ್ರತಿಷೇಧ ಪ್ರಮಾಣದಿಂದ ಮಾಡುವ ಕರ್ಮವೆಲ್ಲವೂ ಶರೀರವೇ ಮುಂತಾದ 3ನ್ನು ಮುಖ್ಯವಾಗಿಟ್ಟುಕೊಂಡಿರುತ್ತದೆ. ಜೀವನ ನಿಮಿತ್ತವಾದ ನೋಡುವುದು, ಕೇಳುವುದು ಮುಂತಾದದ್ದು ಅದರ ಅಂಗವಾಗಿರುತ್ತದೆ. ಆದ್ದರಿಂದ ಇದೆಲ್ಲವನ್ನು 3 ರಾಶಿಯಾಗಿ ಮಾಡಿ ಇವುಗಳನ್ನು ಶರೀರಾದಿಗಳಿಂದ ಮಾಡುತ್ತಾನೆ ಎಂದಿರುತ್ತದೆ. ಫಲಕಾಲದಲ್ಲಿಯೂ ಅವುಗಳನ್ನು ಮುಖ್ಯವಾಗಿಟ್ಟುಕೊಂಡಿರುವ ಸಾಧನಗಳಿಂದಲೇ ಭೋಗಿಸುತ್ತಾರಾದ್ದರಿಂದ ಅಧಿಷ್ಠಾನವೇ ಮುಂತಾದ 5 ಕರ್ಮಕ್ಕೆ ಹೇತುವೆಂದು ಹೇಳಿದ್ದಕ್ಕೆ ಇದು ವಿರುದ್ಧವಲ್ಲ. ತತ್ರೈವಂ ಸತಿ ಕರ್ತಾರಂ ಆತ್ಮಾನಂ ಕೇವಲಂ ತು ಯಃ ಪಶ್ಯತ್ಯಕೃತ ಬುದ್ಧಿತ್ವಾತ್ ನ ಸ ಪಶ್ಯತಿ ದುರ್ಮತಿಃ. ಆದರೆ ಇಲ್ಲಿ ಹೀಗಿರುವಲ್ಲಿ ಕೇವಲನಾದ ಆತ್ಮನನ್ನು ಯಾವನು ಅಕೃತ ಬುದ್ಧಿಯಾಗಿರುವುದರಿಂದ ಕರ್ತೃವೆಂದು ತಿಳಿದುಕೊಳ್ಳುತ್ತಾನೋ ಆ ದುರ್ಮತಿಯು ತಿಳಿಯನು. ಅಂದರೆ ಇಲ್ಲಿ ಎಂಬುದು ಪ್ರಕೃತ ವಿಷಯಕ್ಕೆ ಸಂಬಂಧಪಡುತ್ತದೆ. ಹೀಗಿರುವಲ್ಲಿ ಹೀಗೆ ಮೇಲೆ ಹೇಳಿರುವ 5 ಹೇತುಗಳಿಂದ ಕರ್ಮವು ಆಗುತ್ತಿರುವಲ್ಲಿ ಅದನ್ನು ಇಲ್ಲಿ ಹೀಗಿರುವಲ್ಲಿ ಎಂಬುದನ್ನು ದುರ್ಮತಿ ಎಂಬುದಕ್ಕೆ ಹೇತುವಾಗಿ ಅನ್ವಯಿಸಿಕೊಂಡಿರುತ್ತದೆ. ಇಲ್ಲಿ ತನಗಿಂತ ಬೇರೆಯಲ್ಲವೆಂದು ಅವಿದ್ಯೆಯಿಂದ ಕಲ್ಪಿತವಾಗಿರುವ ಈ 5ರಿಂದ ಮಾಡಲ್ಪಡುತ್ತಿರುವ ಕರ್ಮಕ್ಕೆ ತಾನೇ ಕರ್ತನು ಎಂದು ಕೇವಲನಾದ ಶುದ್ಧನಾದ ಆತ್ಮನನ್ನು ಕರ್ತನೆಂದು ಯಾವ ಅಜ್ಞನೋ ತಿಳಿದುಕೊಂಡಿರುವನೋ ಅದೇಕೆ ಹಾಗೆ ತಿಳಿದುಕೊಳ್ಳುವನು ಎಂದರೆ ಅಕೃತ ಬುದ್ಧಿಯಾಗಿರುವುದರಿಂದ
ಉಪನಿಷತ್ತು, ಆಚಾರ್ಯ ಇವರ ಉಪದೇಶದಿಂದಲೂ ಯುಕ್ತಿಯಿಂದಲೂ ಸಂಸ್ಕಾರವನ್ನು ಹೊಂದದೇ ಇರುವ ಬುದ್ಧಿಯುಳ್ಳವನಾದ್ದರಿಂದ ಇನ್ನು ಯಾವನು ದೇಹಾದಿಗಳಿಗಿಂತ ಆತ್ಮನು ಬೇರೆ ಎಂದು ತಿಳಿದುಕೊಂಡಿರುವ ವಾದಿಯಾದರೂ ಕೇವಲನಾದ ಆತ್ಮನನ್ನೇ ಕರ್ತೃವೆಂದು ತಿಳಿದುಕೊಂಡಿರುವನೋ ಅವನು ಅಕೃತ ಬುದ್ಧಿಯೇ. ಆದ್ದರಿಂದ ಹೀಗೆ ಅಕೃತ ಬುದ್ಧಿಯಾಗಿರುವುದರಿಂದ ಯಾವನು ಆತ್ಮನನ್ನು ಕರ್ತೃವೆಂದು ತಿಳಿದುಕೊಂಡಿರುವನೋ ಅವನು ಆತ್ಮನ ತತ್ವವನ್ನಾಗಲಿ ಕರ್ಮದ ತತ್ವವನ್ನಾಗಲಿ ತಿಳಿದುಕೊಂಡಿರುವುದಿಲ್ಲ ಎಂದರ್ಥ. ಆದ್ದರಿಂದ ಅವನು ದುರ್ಮತಿಯು, ಕುತ್ಸಿತವಾದ, ವಿರುದ್ಧವಾದ, ದುಷ್ಟವಾದ, ಯಾವಾಗಲೂ ಹುಟ್ಟುವುದು ಸಾಯುವುದು ಇವುಗಳನ್ನೇ ಪಡೆಯುವುದಕ್ಕೆ ಕಾರಣವಾಗಿರುವ ಮತಿಯು ಇವನಿಗೆ ಇರುವುದರಿಂದ ಇವನು ದುರ್ಮತಿಯು. ಅವನು ತಿಳಿದಿದ್ದರೂ ತಿಳಿಯನು. ಕಣ್ಣು ಪರೆಯಿರುವವನು ಅನೇಕ ಚಂದ್ರರನ್ನು ಕಂಡರೂ ಅಥವಾ ಮೋಡಗಳು ಓಡುತ್ತಿರುವಲ್ಲಿ ಚಂದ್ರನು ಓಡುತ್ತಿರುವನೆಂದು ತಿಳಿಯದವನು ಎಣಿಸಿದರು, ಅಥವಾ ವಾಹನದ ಮೇಲೆ ಕುಳಿತವನು ಮಿಕ್ಕದ್ದು ಓಡುತ್ತಿರುವಲ್ಲಿ ತಾನೇ ಓಡುತ್ತಿರುವನೆಂದು ಅರಿತರು ಹೇಗೆ ನಿಜವನ್ನು ಅರಿಯದೇ ಇರುವನೋ ಹಾಗೆಯೇ ಇವನು ನಿಜವನ್ನು ಅರಿಯನು. ಹಾಗಾದರೆ ಸರಿಯಾಗಿ ತಿಳಿದುಕೊಂಡಿರುವನೆಂಬ ಆ ಸುಮತಿಯಾದರೂ ಯಾರು ಎಂದರೆ ಭಗವಂತನು ಹೇಳುತ್ತಾನೆ, ಯಸ್ಯ ನಾಹಂಕೃತೋ ಭಾವಃ ಬುದ್ಧಿರ್ಯಸ್ಯ ನ ಲಿಪ್ಯತೆ ಹತ್ವಾಪಿ ಸ ಇಮಾನ್ ಲೋಕಾನ್ ನ ಹಂತಿ ನ ನಿಬಧ್ಯತೆ. ಯಾವನಿಗೆ ಅಹಂಕೃತ್ಯನ ಭಾವವಿರುವುದಿಲ್ಲವೋ, ಯಾವನ ಬುದ್ಧಿಯು ಲಿಪ್ತವಾಗದಿರುವುದೋ ಅವನು ಈ ಲೋಕಗಳನ್ನು ಕೊಂದರೂ ಕೊಲ್ಲುವುದಿಲ್ಲ, ನಿಬದ್ಧನಾಗುವುದಿಲ್ಲ. ಶಾಸ್ತ್ರದ ಮತ್ತು ಆಚಾರ್ಯರ ಉಪದೇಶ, ನ್ಯಾಯ ಇವುಗಳಿಂದ ಸಂಸ್ಕಾರವಾಗಿರುವ ಅಂತಃಕರಣವುಳ್ಳ ಯಾವನಿಗೆ ಅಹಂಕೃತ್ಯನ ಅಂದರೆ ನಾನು ಕರ್ತನು ಎಂಬಿ ರೂಪದ ಭಾವವು, ಭಾವನೆಯು, ತಿಳುವಳಿಕೆಯು ಇರುವುದಿಲ್ಲವೋ, ಅವಿದ್ಯೆಯಿಂದ ಆತ್ಮನಲ್ಲಿ ಕಲ್ಪಿತವಾಗಿರುವ ಅಧಿಷ್ಠಾನವೇ ಮುಂತಾದ ಈ 5 ಎಲ್ಲ ಕರ್ಮಗಳಿಗೂ ಕರ್ತೃಗಳೇ ಹೊರತು ನಾನಲ್ಲ, ನಾನಾದರೋ ಇವುಗಳ ವ್ಯಾಪಾರಗಳಿಗೆ ಸಾಕ್ಷಿಯಾಗಿರುವವನು, ಅಪ್ರಾಣನು, ಅಮನನು, ಶುಭ್ರನು, ಹೆಚ್ಚಿನ ಅಕ್ಷರಕ್ಕಿಂತಲೂ ಹೆಚ್ಚಿನವನು, ಕೇವಲನು, ವಿಕಾರರಹಿತನು ಎಂದೀ ಪರಿಯಲ್ಲಿ ಅರಿತಿರುವನೋ ಎಂದು ಅಭಿಪ್ರಾಯ. ಯಾವನಿಗೆ ತನ್ನ ಉಪಾಧಿಯಾಗಿರುವ ಬುದ್ಧಿಯು ಅಂತಃಕರಣದಿಂದ ಲಿಪ್ತವಾಗುವುದಿಲ್ಲವೋ, ಅನುಶಯನ ಉಳ್ಳದ್ದಾಗಿರುವುದಿಲ್ಲವೋ, ಇದನ್ನು ನಾನು ಮಾಡಿರುವೆನು, ಅದರಿಂದ ನಾನು ನರಕಕ್ಕೆ ಹೋಗುವೆನು ಎಂದೆಂತು ಯಾವನ ಬುದ್ಧಿಯು ಲಿಪ್ತವಾಗುವುದಿಲ್ಲವೋ ಅವನು ಸುಮತಿಯು, ಅಂದರೆ ಅವನು ನಿಜವನ್ನು ಅರಿತಿರುವನು. ಅವನು ಈ ಲೋಕಗಳನ್ನೆಲ್ಲ, ಈ ಪ್ರಾಣಿಗಳನ್ನು ಎಂದರ್ಥ, ಈ ಲೋಕಗಳನ್ನೆಲ್ಲ ಅಥವಾ ಪ್ರಾಣಿಗಳನ್ನೆಲ್ಲ ಕೊಂದರೂ ಕೊಲ್ಲುವುದಿಲ್ಲ, ಕೊಲ್ಲುವಿಕೆ ಎಂಬ ಕ್ರಿಯೆಯನ್ನು ಮಾಡಿದವನಾಗುವುದಿಲ್ಲ, ನಿಬದ್ಧನು ಆಗುವುದಿಲ್ಲ. ಆ ಕೊಲ್ಲುವಿಕೆಯ ಕಾರ್ಯವಾದ ಅಧರ್ಮ ರೂಪವಾದ ಫಲದ ಸಂಬಂಧವುಳ್ಳವನು ಆಗುವುದೂ ಇಲ್ಲ ಎಂದು ಅರ್ಥ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.